ರಾತ್ರಿ ಹೊತ್ತು ನಾಯಿಗಳು ಯಾಕೆ ಚೇಸ್ ಮಾಡುತ್ತೆ ಗಾಡಿಗಳನ್ನ? ನಾಯಿ ಚೇಸ್ ಮಾಡೋದು ಗಾಡಿನಲ್ಲ, ಚಕ್ರನೂ ಅಲ್ಲ, ಗಾಡೀಲಿರೋರ್ನ ದೇವರನ್ನೇ ಅಲ್ಲ. ಕಮ್ ಕರೆದ್ರು ಆ ನಾಯಿ ಬರ್ತಿಲ್ಲ, ಇವ್ರ ಹಿಂದೆ ಓಡ್ತಿದ್ದಾರೆ, ನಾಯಿ ಬರ್ತಿಲ್ಲ, ಇವ್ರ ಹಿಂದೆ ಓಡ್ತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ. ಅಪ್ಪಿ ತಪ್ಪಿ ಆ ನಾಯಿ ನಿಮ್ಮ ಕೈಗೆ ಸಿಕ್ಕಿದ್ರೆ, ಏಕೆಂದ್ರೆ ಎಲ್ಲರೂ ನೋಡೋರ ಮುಂದೆ ಅವಮಾನ ಆಯ್ತಲ್ಲ, ಎರಡು ಬಿಡ್ತಾರೆ ನಾಯಿಗೆ. ಇಫ್ ಯು ಆರ್ ರನ್ನಿಂಗ್ ಬಿಹೈಂಡ್ ದ ಡಾಗ್, ಯು ಆರ್ ಟೆಲಿಂಗ್ ದಟ್ ಐ ಆಮ್ ಜಾಯ್ನಿಂಗ್ ಯು ಫಾರ್ ದ ಹಂಟ್. ಯು ಮೀನ್ ಟು ಸೇ ನಾಯಿಗಳಿಗೆ ನಾವು ಅಂಗಡಿಯಿಂದ ತೊಗೊಂಡ್ಬಂದು ಪಾರ್ಲೆಜಿ ಬಿಸ್ಕೆಟ್ಸ್ಗಳು ಹಾಕಲೇಬಾರ್ದಾ ಸರ್? ಹಾಕಬಾರ್ದು ಸರ್. ಅದೇ ಅಂಗಡೀಲಿ ಮೊಟ್ಟೆ ಪಫ್ ತೊಗೊಳ್ಳಿ, ಪಫ್ ನೀವು ತಿನ್ನಿ, ನೀರಲ್ಲಿ ಮೊಟ್ಟೆ ತೊಳೆದ್ಬಿಟ್ಟು ಕೊಡಿ, ಶಕ್ತಿ ಅನ್ನ ಬರುತ್ತೆ ನಾಯಿ. ಸರ್ ನಾಯಿ ಕಾರ್ನಿವೋರಸ್, ಯಾವುದು ಬಿಸ್ಕೆಟ್ ಹಾಕಬಾರ್ದು ಸರ್. ಕಮ್ಮಿಯಾರ್ ಅಂತ ನಾಯಿ ಹತ್ರ ಹೋಗಿ ಕೂತ್ಕೋತಾರೆ. ಮರಿ ಬುಟ್ಟು ಮರಿ ಕೊಂಡ್ಕೊಳ್ಳೋ ದಿನನೇ ಬಾಯ್ಲಿ ಬಂಗಾರ ಬಾರ ಚಿನ್ನ ಬಾರ ಅಂತ ನಾವು ಹೋಗಿದ್ದೀವಿ. ಅದೇನು ಬಂದೇ ಇಲ್ಲ, ನಾವೇ ಹೊಟ್ಟೋದ್ವಿ. Oh yeah, no, that's correct. Yeah. So you have taught a dog that come andre naan bartini. What did you teach the dog? If you bring something that is very expensive for me and show it to me, I will run behind you. Naik ಬೇಕಾಗಿರೋದು attention running. ನಮ್ಮ ಹಿಂದಿ ಫಿಲ್ಮ್ಸಲ್ಲಿ ಹೇಳ್ತಾರಲ್ಲ, RDX 20-200 किलो आया, किधर से आया नहीं, लेके भी आया, बॉम्ब भी बनाया, फटने के लिए रेडी रखा था, उसको डॉग ने ढूंढ निकाला है. कितना? 1-2 नहीं, 5000 किलो से ज़्यादा. Distributed to 10 top cities, 500 kilos each. Where would our India be? Where would we be watching podcast? Each one of us would have lost at least one life in our families. That is the dogs' work that Indian dogs are doing today. Yes, we don't bring it up to the media for security reasons, but then people have no idea. If today you are safe, the deterrence of that dog who doesn't even know that he's finding a bomb, he thinks he's finding a toy. Yappa! He thinks he is finding a toy. Yes, or a treat. So you find it, you sit down, there is a button in your back. ನಿಂಗೆ ವಾಸನೆ ನೋಡ್ಕೊಂಡು ಹೋಗು, ಎಲ್ಲಿ ಬಾಂಬ್ ಸಿಗುತ್ತೋ ಅದನ್ನು ಮುಟ್ಟದೆ ಕೂತ್ಕೊಂಡು ನಿನಗೆ ಟಾಯ್ ಕೊಡ್ತೀವಿ. ಸೊ ಆ ಟಾಯ್ಗೋಸ್ಕರ ಅದು ಹುಡುಕ್ತಿರೋದು, ಅದು ಗೊತ್ತಿಲ್ಲ ಅದು RDX ಆಗಲಿ, ಬಾಂಬ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಡ್ರಗ್ಸ್ ಆಗಲಿ ಅಂತ. ಈ ಹೋಗೋ ಅಂದರೆ ಪ್ರಾಸೆಸ್ ಇರುತ್ತಲ್ಲ, ಸೊ ಹೋಗಿ ಅದು ಕಂಡು ಹಿಡಿಯುವಂಥದ್ದೆಲ್ಲ ಇರುತ್ತಲ್ಲ, ಅದು ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ನಂಬರ್ 1, ಆ್ಯಂಡ್ ನಂಬರ್ 2, ಅದಕ್ಕೆ ಕಂಡಿಡಿದ ತಕ್ಷಣ ಸಾಯೋ ಚಾನ್ಸಸ್ ಏನಾದ್ರು ಇರುತ್ತಾ? ಖಂಡಿತ ಇರುತ್ತೆ. ಯಾವಾಗಿರುತ್ತೆ, ಹೇಗಿರುತ್ತೆ? ಇವಾಗ ಐ ಗಿವ್ ಯು ಅನ್ ಎಕ್ಸಾಂಪಲ್. 10 ನಾಯಿಗೆ ಒಂದು ಆಟ ಸಾಮಾನ ತೋರಿಸಿ, ಅಥವಾ ನಾಯಿ ಇಷ್ಟಪಡುವಂಥ ಆಟ ಸಾಮಾನ ಕಂಡು ಹಿಡಿಯೋದು. ಇಫ್ ಯು ಕ್ಯಾನ್ ಡೂ ದಟ್. ಕೆಲವೊಂದು ನಾಯಿಗೆ ಬಾಲ್ ಇಷ್ಟ, ಕೆಲವೊಂದಕ್ಕೆ ಹಗ್ಗ ಇಷ್ಟ, ಕೆಲವೊಂದು ಒಂದು ಬಟ್ಟೆ ಪೀಸ್ ಇಷ್ಟ, ಕೆಲವೊಂದಕ್ಕೆ ಸಾಕ್ಸ್ ಇಷ್ಟ. ಫೈಂಡ್ ಔಟ್ ವಾಟ್ ದ ಡಾಗ್ ಆ್ಯಕ್ಚುಲಿ ಲೈಕ್ಸ್. then start frustrating the dog that you will not get it, you will not get it, you will not get it, you will not get it. The dog is like, I will do anything to get it ಅನ್ನೋ ಲೆವೆಲ್ಗೆ ಬಂದಾಗ, you get it in, there are 4-5 boxes, you get it in the box where explosive scent is. So you smell, explosive smell ಬಂತು, ಟಾಯ್ ಸಿಕ್ತು. ಸೆಂಟ್ ಸಿಕ್ತು, ಟಾಯ್ ಸಿಕ್ತು. ನೆಕ್ಸ್ಟು ಸೆಂಟ್ ಸಿಕ್ತು, ಟಾಯ್ ಸಿಕ್ತಿಲ್ಲ, ಇದೇ ಸಿಕ್ತಿಲ್ಲ, ಬೊಗಳ್ದೆ, ಬೌ ಸಿಗಲಿಲ್ಲ, ಕೆರ್ದೆ ಸಿಗಲಿಲ್ಲ, ಬೆನ್ ಕೆರ್ಕೊಳಕ್ಕೆ ಕೂತ್ಕೊಂಡೆ ಸಿಕ್ತು, ಏನೋ ನೆಕ್ಸ್ಟ್ ಟೈಮ್ ಬೆನ್ ಕೆರ್ಕೊಂಡೆ ಸಿಗಲಿಲ್ಲ, ಏನೋ ಮಾಡಿದೆ ಬೊಗಳು ತಿಂತಿರ್ಗ ಇಲ್ಲ, ಏನೋ ಮಾಡಿದೆ, ಏನು ಮಾಡಿದಕ್ಕೆ ಸಿಕ್ತು, ಕೂತ್ಕೊಂಡೆ ಸಿಕ್ತು. ದಿಸ್ ಇಸ್ ಹೌ ಸಿಂಪಲ್ ವರ್ಡ್ಸ್ ದಟ್ ವಿ ಹ್ಯಾವ್ ಟ್ರೈನ್ ದೆಮ್. ಸಿ ವಾಟ್ ಈಸ್ ಆ್ಯನಿಮಲ್ ರೈಟ್ ಆ್ಯಂಡ್ ವಾಟ್ ಈಸ್ ಆ್ಯನಿಮಲ್ ವೆಲ್ಫೇರ್. ತುಂಬ ಜನಕ್ಕೆ ಅದು ಅರ್ಥ ಆಗಲ್ಲ. ನನ್ನ ಕೆಲವೊಂದು ಪಾಡ್ಕಾಸ್ಟ್ಗೆ ನಾಯಿನ ಟ್ರೈನೇ ಮಾಡಬಾರ್ದು, ನೀವು ಯಾಕೆ ನಾಯಿನ ಟ್ರೈನ್ ಮಾಡ್ತಿದ್ದೀರಾ ಅಂತೆಲ್ಲ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ತುಂಬ ಜನ ಬಂದಿದೆ. ಸೊ ವಾಟ್ ಈಸ್ ರೈಟ್? ರೈಟ್ ಆಫ್ ಅ ಡಾಗ್ ಈಸ್ ದಟ್ ರೈಟ್ ಟು ಲಿವ್, ರೈಟ್ ಟು ಈಟ್, ರೈಟ್ ಟು ಫ್ರೀಡಮ್ ಎಲ್ಲ ಇದೆ. ವೆಲ್ಫೇರ್ ಅಂದಾಗ ತುಂಬ ಜನ ಅಲ್ಲ, ಎಲ್ಲ ಆ್ಯಕ್ಟಿವಿಸ್ಟ್ಗೆ ಅದು ಅರ್ಥನೇ ಆಗಿಲ್ಲ. ವೆಲ್ಫೇರ್ ಇಸ್ ವೆನ್ ಯು ಟ್ರೇಡ್ ದ ರೈಟ್, ವೆನ್ ಯು ಟ್ರೇಡ್ ದ ರೈಟ್ ಅವೇ ಇನ್ ಟರ್ನ್ ಟು ಗಿವ್ ಬೆನಿಫಿಟ್ ಟು ದ ಡಾಗ್ ಆರ್ ಟು ದ ಸೊಸೈಟಿ ಅರೌಂಡ್ ದ ಡಾಗ್. ಅಂದರೆ ನಾಯಿಗೆ ಉಪವಾಸ ಯಾರೂ ಕೆಡುತ್ತಿಲ್ಲ, ರೈಟ್ ಟು ಫುಡ್ ಸಿಗುತ್ತೆ, ಆಟನೂ ತಡೀತಿಲ್ಲ, ರೈಟ್ ಟು ಪ್ಲೇ ಸಿಗುತ್ತೆ, ಪ್ರೊವೈಡೆಡ್ ವಿ have traded that right, that you find the bomb, you get this toy. Otherwise, you have 10 other toys to play with. It's trading actually. It is trading. So you find that, you get it. So the dog is so excited. Now, okay, we will not do it. Bomb hodidre naayinu sayate, navu saytiva. Collateral damage actually. Collateral damage. Dog is also going to die that way. So instead, and say some few countries who take over us tomorrow, they will start eating on dogs also. There are countries who eat on dogs. But there might be chances of wherein ಯಾರೊಬ್ರು ಬೇರೆ ದೇಶದವರು ಆ ಥರ ಆಪೋನೆಂಟ್ಸ್ಗಳು, ಆ ಥರ ಎನಿಮಿ ಅಂತ ಅಂದ್ಕೊಳ್ಳೋಣ,
ಈಗ ಒಂದು ನಾಯಿನ ನೀವು ಟ್ರೈನ್ ಮಾಡಬೇಕಾದ್ರೆ ಈ ಸೆಂಟು ಅಥವಾ ಈ ಸ್ಮೆಲ್ಲು ಅಥವಾ ಈ ಥರ ಒಂದು 8 to ಪರ್ಮಿಟೇಷನ್ ಕಾಂಬಿನೇಷನ್ಸ್ ಮಾಡಿರ್ತೀರ. ದೇ ಮೈಟ್ ಕಮ್ ವಿತ್ ಇದು ಯಾವುದೋ ಇದು ದೇ ಡಸಂಟ್ ಬಿಲಾಂಗ್ ಟು 8 to 10 ಅದು, ಇದು ಬೇರೆ ಯಾವುದೋ ತೊಗೊಂಬರ್ಬೋದು. ಯುವರ್ ಕ್ವೆಶ್ಚನ್, ಐ ಆಮ್ ಸರ್ಪ್ರೈಸ್ಡ್. either you were not very true when you told you don't know about dogs, or you've done extreme homework about what you No, it came out naturally. ಯಾಕೆ ಅಂತ ಹೇಳ್ತೀನಿ. 30-40 ವರ್ಷಗಳು ಪೊಲೀಸ್, ಆರ್ಮಿ, ಮಿಲಿಟ್ರಿ, ನೇವಿ, ಏರ್ಫೋರ್ಸ್ ಇಲಾಖೆಯಲ್ಲಿ ಕೆಲಸ ಮಾಡಿರೋರಿಗೆ ಈ ಪ್ರಶ್ನೆಗೆ ಉತ್ತರ ನಾನು ಕೇಳಿದಾಗ ಯಾರಿಗೂ ಗೊತ್ತಾಗ್ತಾ ಇಲ್ಲ. What? And you have asked me that question, which these people for the last 40 years of their life, your age is their experience. Before that, they've also done their BVSC, MVSC. They have not asked themselves. That is where a lot of previous trained dogs used to fail, because these dogs were trained on a mixture, like you said, a permutation combination. For example, could be gelatin sticks, or could be gunpowder, pataki, things like that, where it is a combination. Dogs don't have logic. Yep. Dogs can't separate the combination. So what they have to be taught on is what you need to check. Now coming back to it, for example, if you teach a dog to detect bisi bele baat, then yes, your question is right, that the dog will not be able to find akki tandaga, bele tandaga, enne tandaga, or ಒಳಗೆ ತಂದು ಬಾಂಬ್ ಮಾಡ್ಬಿಟ್ರು. ಆ ಬಾಂಬ್ ನಾಯಿ ಕೈಗೆ ಸಿಗ್ಲಿಲ್ಲ, ಅಥವಾ ಬಿರಿಯಾನಿ ಮಾಡಿದ್ರು ನಾಯಿಗೆ ಗೊತ್ತಾಗ್ಲಿಲ್ಲ, ಲಾಡು ಮಾಡಿದ್ರು ಗೊತ್ತಾಗ್ಲಿಲ್ಲ, ಕಬಾಬ್ ಮಾಡಿದ್ರು ಗೊತ್ತಾಗ್ಲಿಲ್ಲ, ಉಸ್ಲಿ ಮಾಡಿದ್ರು ಗೊತ್ತಾಗ್ಲಿಲ್ಲ, ಪಾನ್ಕ ಮಾಡಿದ್ರು ಗೊತ್ತಾಗ್ಲಿಲ್ಲ. Whereas if you're going to teach the dog on 5 basic elements, purest form of 5 basic elements, lab made, tested for dog training purpose, then any combination under the sun the dog will find out. Because for example, you have taught them rice, greens, oil, fat, whatever, butter, ghee, oil, sugar, jaggery, whatever, salt, meat. Without sugar, without salt, without oil, without pulses, without meat, there is nothing that can be made, including your salad. It needs salt. This is just like teaching A, E, I, O, U. Vowels. Without vowels, there is no word in the dictionary without a vowel in the first 5 letters. Agreed. But there is one word called psych. PSYCH is the only meaningful word without a vowel in the first 5 letters, similar to a psych person who made an explosive without using the 5 basic elements, but it did not explode. Wow. I'm in definitely love with this conversation. In Google shoe bomber, this person had all information and knowledge about dogs and the chemicals that a dog can find. So he made a bomb, kept it in the shoes. He's called the shoe bomber. Google madi America shoe bomber, and he wanted to ignite it. So flight al kutkondi he was rubbing his feet for the friction to get it ignited. So they found that there's something not normal, so they pulled him off. The shoes were checked by a dog and could not find out, because the basic elements that dogs are trained, it wasn't there. But the good part is it didn't explode. So it cannot explode without these 5 elements. Another one daito. Without these 5 elements, there is no successful explosion bomb made ever. And these 5 basic elements are taught to the dog, so that you bring in any combination, any quantity a dog can find. So you mean to say, ಇದುವರೆಗೂ ಆ ಥರ ಸಿಚುಯೇಷನ್ ನಡೆದೇ ಇಲ್ಲ ಒಬ್ಬ ವ್ಯಕ್ತಿ ಬಿಟ್ಟರೆ, ಇನ್ ರಿಯಲಿಸ್ಟಿಕ್ ಅಂದರೆ ಆ ಒಂದು ಆಪರೇಷನ್ಸ್ಗಳಲ್ಲಿ ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ವಾ? ಆಗಿಲ್ಲ. ಆಸ್ ಪರ್ ಸ್ಟಡೀಸ್ ಆಗಿಲ್ಲ. ಎಲ್ಲೋ ಒಂದು ಮೂಲೆ ಪ್ರಪಂಚದಲ್ಲಿ ಎಲ್ಲೋ ಆಗಿ ಅದು ಎಲ್ಲೋ ಆಚೆನೇ ಬರದೆ ಬ್ಲಾಸ್ಟು ಆಯಿತು, ಇದು ಆಯಿತು ಅಂದರೆ ವಿ ಡೋಂಟ್ ನೋ ಅಬೌಟ್. ಸರ್, ಬಟ್ ಅಂದರೆ ಸಾರಿ ಟು ಸೇ ದಿಸ್, ಸಿನಿಮಾಗಳಲ್ಲಿ ಎಷ್ಟು ಲೇಮಾಗಿ ತೋರಿಸ್ಬಿಡ್ತೀವಲ್ವ ನಾವು. ಈಗೇನೋ ಒಂದು ನಾಯಿ ಹೋಗ್ತಿರುತ್ತೆ, ಎಲ್ಲೋ ದಾರಿಲಿ ನೀರು ಚೆಲ್ಬಿಟ್ಟಿರ್ತಾರೆ, ಆ ನೀರು ಚೆಲ್ಬಿಟ್ರೆ ಇಟ್ ಈಸ್ ನಾಟ್ ಏಬಲ್ ಟು ಫೈಂಡ್ ದಿ ಪ್ಲೇಸ್. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಇಟ್ ಕ್ಯಾನ್ ಸ್ಟಿಲ್ ಗೋ ಆ್ಯಂಡ್ ಫೈಂಡ್, ರೈಟ್? ಥ್ಯಾಂಕ್ಸ್ ಫಾರ್ ದ ಸೆಕೆಂಡ್ ಕ್ವೆಶ್ಚನ್. ಲಾಸ್ಟ್ ಮಳೆಗಾಲದಲ್ಲಿ ಮಹಾರಾಷ್ಟ್ರಲ್ಲಿ ನನಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು. बिकॉज सर उनको क्या पता सर, डॉग गुरु डॉक्टर हो जो भी है, 40 साल का बच्चा है सर, हम लोग 40 साल से कुत्ता ट्रेनिंग कर रहे हैं, हमारा 5वां डॉग है, 1 डॉग लेस फॉर 10 years, तो रिटायरमेंट एज बंदिरो डॉग हैंडलर. हम मुंबई में उसे पैदाइशी से पहले से हम डॉग ट्रेन कर रहे हैं, ಅವ್ರಿಗೇನು ಗೊತ್ತು ನಾಯಿ ಮಳೆಯಲ್ಲಿ ಕಂಡಿಡಿಯೋದೇ ಇಲ್ಲ. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್. ವಿ ಟ್ರೈನ್ ಡಾಗ್ಸ್ ಇನ್ ದ ರೈನ್. ಇಟ್ ಗೇವ್ ಸಕ್ಸಸ್. ಶೋಲಾಪುರ್ ಡಾಗ್ ನೇಮ್ಡ್ ಜಿಮ್ಮಿ ವಿತ್ ಹ್ಯಾಂಡ್ಲರ್ ಏಕನಾಥ್ ಅಂಡ್ ಶಿವ.
ಅಕ್ಲುಜ್ ಅಂತನೋ ಏನೋ ಗ್ರಾಮೀಣ ಪ್ರದೇಶ, ವೇರ್ ದ ಡಾಗ್ ಥ್ರೂ ವಾಟರ್ ಆಲ್ಸೋ ಟ್ರ್ಯಾಕ್ ದ ಕ್ರಿಮಿನಲ್, ಫೌಂಡ್ ದ ಕ್ರಿಮಿನಲ್ with water being in between. There's another dog called Bob Doberman. I'm not able to recollect because I've been training around more than 100 dogs with 200 handlers, and names, I'm very bad at names. ಅದು ನೀರಿನಲ್ಲಿ ಜಂಪ್ ಮಾಡಿ ಕೊಲೆಗೆ ಉಪಯೋಗಿಸಿರೋ ಕಲ್ಲನ್ನು ವಾಪಸ್ ಆಚೆ ತೊಗೊಂಡ್ಬಂದು ಆ ಕಲ್ಲು ವಾಸನೆ ತೊಗೊಂಡು ಆ ಮನೇಲಿ ಕೊಲೆಗಾರ ಯಾರು ಅನ್ನೋದು ತೋರಿಸಾಗಿದೆ. ವಿಚ್ ಆಲ್ ದಿಸ್ ಮಿತ್, ಹೀಟಲ್ಲಿದ್ದಾಗ ಫೀಮೇಲ್ ಡಾಗ್ ಕೆಲಸ ಮಾಡಲ್ಲ, ಹೀಟಲ್ಲಿದ್ದಾಗ ಮೇಲ್ ಡಾಗ್ ಕೆಲಸ ಮಾಡಲ್ಲ. ಸರ್ ನಾವು ಟ್ರೈನಿಂಗಲ್ಲಿ ಫೀಮೇಲ್ ಡಾಗ್ ಹೀಟಲ್ಲಿದ್ದಾಗ ಮೇಲ್ ಡಾಗ್ ಕೆಲಸ ಮಾಡಲ್ಲ, ನಾವು ಹೇಳಿಕೊಟ್ರೆ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಟೈಮಲ್ಲಿ ಮನೆ ಆಚೆ ವರಾಂಡದಲ್ಲಿ ಚಾಪೆ ಚೊಂಬಲಿರೋರು, ನಮ್ಮ ಅಮ್ಮನ ಟೈಮಲ್ಲಿ ಮನೇಲೇ ಬೇರೆ ಬೆಡ್ಡಲ್ಲಿ ಮಲ್ಕೊಳ್ಳೋರು. ಇವಾಗ ನನ್ನ ಮಗಳಾದರೆ ಅಥವಾ ನನ್ನ ಹೆಂಡತಿ ಟೈಮಲ್ಲಿ ವಿ ಕ್ಯಾನ್ ಗೋ ಟ್ರೆಕ್ಕಿಂಗ್ ವೇರಿಂಗ್ ಎ ಸ್ಯಾನಿಟರಿ ಪ್ಯಾಡ್ ಡ್ಯೂರಿಂಗ್ ಸೈಕಲ್ ಅಂತಿದೆ. ದ ಸೇಮ್ ಥಿಂಗ್, ಯು practice a dog finding, female dog finding bomb during her cycle, she will do it. Practice a male dog specially when there is a female dog on cycle next to the explosive. Let the dog understand I'm going to the explosive and not to the female dog. Sir, but ಈಗ ನ್ಯೂಟ್ರ್ ಆಗಿತ್ತು ಅಂತಂದರೆ ಸಮಸ್ಯೆನೇ ಬರೋದಿಲ್ಲ. ಸೊ ದಟ್ ಮೀನ್ಸ್ ಕಮಿಂಗ್ ಬ್ಯಾಕ್ ಎಲ್ಲವೂ ಇಟ್ ಕಮ್ಸ್ ಡೌನ್ ಟು ದಟ್ ನ್ಯೂಟ್ರಲ್. ಸೊ ವೈ? ಬಿಕಾಸ್ ನನ್ನ ಬ್ರೈನ್ ವಾಸ್ ರನ್ನಿಂಗ್ ಆ್ಯಕ್ಚುಲಿ ಹಿಂದೆ ಮುಂದೆ ಓಡ್ತಿತ್ತು. ಒಂದು ಟಾಸ್ಕಲ್ಲಿ ಇರಬೇಕಾದ್ರೆ ಆ ನಾಯಿ ಹೋಗ್ತಿರ್ಬೇಕಾದ್ರೆ ಅಂದರೆ ಅದಕ್ಕೆ ಟು ಮಿಸ್ಗೈಡ್ ಮಾಡೋದಕ್ಕೋಸ್ಕರ ಎಲ್ಲೋ ಒಂದು ಫೀಮೇಲ್ ಡಾಗನ್ನು ಇಟ್ಬಿಟ್ಟು ಆ ಥರ ಮಾಡೋ ಸಾಧ್ಯತೆಗಳಿರುತ್ತಾ? ಖಂಡಿತ ಮಾಡ್ತಾರೆ. ಅದಕ್ಕೆ ನೋಡಿ, ವಿ ಆರ್ ಪ್ರೌಡ್, ನಮ್ಮ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಹ್ಯಾವ್ ಅವರ್ ಓನ್ ಟ್ರ್ಯಾಕರ್ ಡಾಗ್ ಯೂನಿಟ್ ಫಾರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಐ ಹೆಡ್ ದ ಪ್ರಾಜೆಕ್ಟ್ ಫಾರ್ ದ ಟ್ರ್ಯಾಕರ್ ಡಾಗ್ ಯೂನಿಟ್. ಆಲ್ ಆರ್ ಫೀಮೇಲ್ಸ್. ಒಂದು ಗಂಡಾಯಿ ತೊಗೊಂಡೇ ಇಲ್ಲ, ಬಿಕಾಸ್ ಕಾಡಲ್ಲಿ ಟ್ರ್ಯಾಕ್ ಮಾಡ್ಬೇಕಾದ್ರೆ ಅವನು ಸಿಕ್ಕಿದ ಮರಕ್ಕೆಲ್ಲ ಕಾಲೆತ್ತಿ ಹುಚ್ಚೋಯ್ತಾ ಇದ್ರೆ ಕೆಲಸ ಯಾವಾಗ, ಕಂಡುಹಿಡಿಯೋದು ಯಾವಾಗ, ನಾವು ಟ್ರ್ಯಾಕ್ ಮಾಡೋದು ಯಾವಾಗ? ಒಂದು ಮರ ಇರ್ಬೋದು ಅಥವಾ ಒಂದು ಪ್ರಾಣಿ ಚರ್ಮ ಇರ್ಬೋದು, ಪ್ರಾಣಿಯ ದಂತ ಇರ್ಬೋದು. So we didn't want that. Females, and all females also will be neutered before they get into the tiger reserve. 5 tiger reserve ಇದೆ: ಭದ್ರಾ, ಕಾಳಿ, ಬಿಳಿಗಿರಿ ರಂಗ, ನಾಗರಹೊಳೆ, ಬಂಡೀಪುರ. ಎಲ್ಲದಕ್ಕೂ 2 ಡಾಗ್ಸು, 4 ಜನ ಹ್ಯಾಂಡ್ಲರ್ಸ್ ಅಂತ ಇರೋದು. ದೇ ವಿಲ್ ಬಿ ನ್ಯೂಟರ್ಡ್. ಸೊ ನಾಯಿ ಹೀಟ್ಗೂ ಬರಲ್ಲ, ಆ್ಯಂಡ್ ಹೆಣ್ಣಾಯಿ ಹೀಟಿಗೆ ಬಂದರೂ ಸಮಸ್ಯೆ ಇಲ್ಲ, ಬಿಕಾಸ್ ಅದಕ್ಕೆ ಬರ್ತಿರೋದು ಆಕ್ಸಿಟೋಸಿನ್. ದಟ್ ಈಸ್ ನಥಿಂಗ್ ಟು ಡೂ ಎಸ್ ಎ ಕಾಂಪಿಟೇಟಿವ್, ಇಟ್ಸ್ ಅ ಪೇರೆಂಟಿಂಗ್ ಹಾರ್ಮೋನ್. ಗಂಡಾಯಿ ಕಾಂಪಿಟೇಷನ್ ಹಾರ್ಮೋನ್ ಬರೋದು. ಹೆಣ್ಣಾಯಿಗೆ ಹಬ್ಬ ಅಂದರೆ ಹೀಟಲ್ಲಿದ್ದಾಗ ನಂಬರ್ ಆಫ್ ಟೈಮ್ಸ್ ಶಿ ಯೂರಿನೇಟ್ಸ್ ಮೇ ಬಿ ಮೋರ್. ಶಿ ಈಸ್ ಅ ಲಿಟಲ್ ಶೈ, ಇಯರ್ಸ್ ಬ್ಯಾಕ್, ಟೇಲ್ ಟಕ್ಡ್ ಇನ್, ಬಿಕಾಸ್ ಅದಕ್ಕೆ ಪ್ಯಾಡ್ ಸಿಗಲ್ಲ ಅಂತ ನ್ಯಾಚುರಲಿ ಪ್ಯಾಡ್ ತನ್ನ ಬಾಲನೇ ಮಾಡ್ಕೊಳ್ಳುತ್ತೆ. ಮನೇಲಿ ಒಂದು ಚೂರು ರಕ್ತ ಬೀಳ್ದಂಗೆ ನೋಡ್ಕೊಳ್ಳುತ್ತೆ ಮನೇಲಿರೋ ನಾಯಿಗಳು. ತುಂಬ ಜನ ಹೆಣ್ಣಾಯಿ ಓನರ್ಸಿಗೆ ಕೇಳಿದ್ರೆ, ಸರ್ ನಮ್ಮ ನಾಯಿ ಹೀಟ್ಗೆ ಬಂದಿಲ್ಲ ಸರ್ 3 ವರ್ಷ ಅಂತಾರೆ. ಸರ್ ಅದು ಬಂದು ಆಯಿತು, 6 ಸತಿ ಹೋಗು ಆಯಿತು, ನಿಮಗೆ ಗೊತ್ತಾಗಿಲ್ಲ. ಗೊತ್ತಾಗ್ದಂಗೆ ತಾನು ಕ್ಲೀನ್ ಮಾಡ್ಕೊಂಡಿರ್ತಾಳೆ. ಓನ್ಲಿ ಪ್ಲೇಸ್ ವಿಚ್ ಶಿ ಕೆನಾಟ್ ಕ್ಲೀನ್ ಇಸ್ ಬಟ್ಟೆ ಏನೋ ಕಾರ್ಪೆಟ್ ಮೇಲೆ ಕೂತ್ಕೊಂಡ್ಬಿಟ್ರೆ ಪಾಪ ಅದು ಸ್ಟೇನ್ ಅದು ತೆಗಿಯೋಕ್ಕಾಗಲ್ಲ. 1 ಡ್ರಾಪ್ ಬ್ಲಡ್ ಸಿಗ್ಬೋದು ನಿಮಗೆ. ಇಲ್ಲದೆ ಇದ್ದರೆ ಫೀಮೇಲ್ ಡಾಗ್ಸ್ ಆರ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಎವರ್ ಹ್ಯಾವ್. ಇಫ್ ಯು ಆಲ್ರೆಡಿ ಓನ್ ಅ ಮೇಲ್ ಡಾಗ್, ದೆನ್ ಪ್ಲೀಸ್ ಗೆಟ್ ದೆಮ್ ನ್ಯೂಟರ್ಡ್. ಕಾಂಟ್ ಬಿ ಅ ಫೀಮೇಲ್ ಫಾರ್ ಶ್ಯೂರ್, ಬಟ್ ಎಸ್, ದ ಪ್ರಾಬ್ಲಮ್ಸ್ ವಿತ್ ಅ ಮೇಲ್ ಡಾಗ್ ಏನು ಬರುತ್ತೆ, ಹೆಲ್ತ್, ಫಿಸಿಕಲ್, ಬಿಹೇವಿಯರಲ್, ಆಲ್ ದಟ್ ಇಸ್ ಸಾಲ್ವ್ಡ್. ಫೀಮೇಲ್ ಡಾಗ್ಗೆ ಓನರ್ನ ನೋಡಿದಾಗ ತಲೆಯಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಇಟ್ಸ್ ಆಲ್ಸೋ ಕಾಲ್ಡ್ ಸಿಂಟೋಸಿನಾನ್. ಇದು ನಮ್ಮ ತಾಯಿಗೆ ನಾನು ಎಳೆ ಮಗುವಾದಾಗ ಅತ್ತಾಗ ಹಾಲು ಉತ್ಪಾದನೆಗೆ ಬರುವಂಥ ಹಾರ್ಮೋನ್. ಹೆಣ್ಣು ನಾಯಿಗಳಿಗೆ ಜೀವನ ಪರ್ಯಂತ ತಮ್ಮ ಮಾಲೀಕರು ಅವರ ಮಾತು ಅವರನ್ನ ನೋಡಿದಾಗ ಬರುವಂಥ ಹಾರ್ಮೋನ್. ದಟ್ ಇಸ್ ವೈ ಫೀಮೇಲ್ ಡಾಗ್ಸ್ ಆರ್ ನೆವರ್ ಕಾಂಪಿಟೇಟಿವ್ ಟು ಯು. ಫೀಮೇಲ್ ಪ್ರಿಫರ್ ಮಾಡ್ತೀರಾ? ಫೀಮೇಲ್ಸ್ ಇಫ್ ದೇ ಆರ್ ಸ್ನಿಫಿಂಗ್ ವರ್ಕ್, ಚೆಕಿಂಗ್, ಸ್ಮೆಲ್, ಬಿಕಾಸ್ ಸ್ನಿಫರ್ ಡಾಗ್ಸಲ್ಲಿ ಫೀಮೇಲ್ಗೆ ಡಿಸ್ಟ್ರಾಕ್ಷನ್ ಇಲ್ಲ. ಬಟ್ ಇಫ್ ಐ ಆಮ್ ಯೂಸಿಂಗ್ ದೆಮ್ ಫಾರ್ ಸೆಕ್ಯೂರಿಟಿ ವರ್ಕ್, ದೆನ್ ಮೇಲ್ ಡಾಗ್ಸ್, ಬಿಕಾಸ್ ಆ ಟೆರಿಟರಿ ನಂದು ಅಂತ ಅವ್ನು ಉಚ್ಚೆ ಮಾಡಿ ಮಾರ್ಕ್ ಮಾಡಿತಾ ಅಂತ ತನ್ನ ಟೆರಿಟೋರಿಯಲ್ ವರ್ಕ್, ಗಾರ್ಡಿಂಗ್, ಸೆಕ್ಯೂರಿಟಿ ಪ್ಯಾಟ್ರೋಲಿಂಗ್, ಅಸಾಲ್ಟ್, ಜಂಪ್ ಮಾಡಿ ಹೋಗಿ ಕಚ್ಚಿ ಟೆರರಿಸ್ಟ್ನ ಸಾಯಿಸಿ ಗನ್ ಇರೋ ಕೈನ ಕಚ್ಚಿ ಕಿತ್ಕೊಂಡ್ಬರ್ಬೇಕು ಕೈನ ಗನ್ ಸಮೇತ ಅಂದಾಗ ಗನ್ ನಾಯಿ ಇಸ್ ಬೆಟರ್, ಬಿಕಾಸ್ ದೋಸ್ ಹಾರ್ಮೋನ್ಸ್ ಆರ್ ನೀಡೆಡ್. ಇಲ್ಲಿ ಬರೀ ವಾಸನೆ ನೋಡಿ ಡ್ರಗ್ ಎಲ್ಲಿದೆ, ಬಾಂಬ್ ಎಲ್ಲಿದೆ, ಫೀಮೇಲ್ ಡಾಗ್ ವಿಲ್ ಡೂ ದ ನೀಡ್ಫುಲ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಮನೆಯಲ್ಲಿ ಕೂಡ ಇಫ್ ಯು ಹ್ಯಾವ್ ಅ ಮನೆ ಅಂದಾಗ, ವೆದರ್ ಇಟ್ ಇಸ್ ಯೋರ್ ಪ್ರಾಪರ್ಟಿ ಆರ್ ಇಟ್ ಇಸ್ ಅ ಪೀಪಲ್, ಇಫ್ ಯು ವಾಂಟ್ ಅ ಪ್ರಾಪರ್ಟಿ ಗಾರ್ಡಿಂಗ್ ಡಾಗ್, ಆಲ್ವೇಸ್ ಗೋ ಫಾರ್ ಅ ಮೇಲ್ ಡಾಗ್. He'll guard your property. Oh, for guarding the guarding the property again, not your wife and child. ಗೊತ್ತಾಯ್ತು. ವೈಫ್ ಅಂಡ್ ಚೈಲ್ಡ್ ನ ನಿಮ್ ಗಂಡಾಯಿ ಕಾಪಾಡಲ್ಲ. ವೈಫ್ ಅಂಡ್ ಚೈಲ್ಡ್ ನ ಹೆಣ್ಣಾಯಿನೇ ಕಾಪಾಡೋದು. ಪ್ರಾಪರ್ಟಿನ ಮಾತ್ರ ಗಂಡಾಯಿ ಕಾಪಾಡುತ್ತೆ. ಯಾಕೆಂದ್ರೆ ಪ್ರಾಪರ್ಟಿ ಆಚೆ ಒಂದು ನಾಯಿ ಕಟ್ಟಾಕ್ಬಿಟ್ರೆ ಅಥವಾ ಬೇರೆ ನಾಯಿದು ಉಚ್ಚೆ ಬಟ್ಟೆ ಅದು ತಂದು ಹಾಕ್ಬಿಟ್ರೆ ನಿಮ್ ಗಂಡ ನಾಯಿದು ಡಿಸ್ಟ್ರಾಕ್ಷನ್ ಆಗೋಯ್ತು. ಗೇಟ್ ತೆಗೆದ್ರೆ ಓಡೋಟೋಗ್ತಾನ ಅವನು, ವಾಪಸ್ಸೇ ಬರಲ್ಲ.
ಹೆಣ್ಣು ನಾಯಿ ನೀವು ಆನೆ ಕರ್ಕೊಂಬಂದು ಕಟ್ಟಾಕಿ ಆನೆಯಲ್ಲಿ ಅದ್ದಿ ತಂದಿಟ್ರು ಹೋಗಲ್ಲ, ಮನೆಯವ್ರನ್ನ ಬಿಟ್ಟು. ತನ್ನಲ್ಲಿರೋ ಹಾರ್ಮೋನ್ಸ್ ಆ ರೀತಿ. ಯು ವಿಲ್ ನೆವರ್ ಫೈಂಡ್ ಅ ಫೀಮೇಲ್ ಡಾಗ್ ಮಿಸ್ಸಿಂಗ್ ಫ್ರಮ್ ಎನಿವೇರ್. ಯು ವಿಲ್ ಫೈಂಡ್ ಮೇಲ್ ಡಾಗ್ ಮಿಸ್ಸಿಂಗ್ ಫ್ರಮ್ ಎವ್ರಿವೇರ್. ರೀಸೆಂಟಾಗಿ ನಮ್ಮಲ್ಲಿ ಒಂದು ಇಂಡಿ ಪಾಪ ಯಾರೋ ಅಡಾಪ್ಟ್ ಮಾಡಿಕೊಂಡು ತುಂಬ ಕಚ್ಚತ್ತೆ ಅಂತ, ಅದಕ್ಕೆ ಅವ್ರು ಕೊಟ್ಟವರು ಏನಂದಿದ್ದಾರೆ, ನ್ಯೂಟ್ರ್ ಆಗಿದೆ ಅಂತೇನೋ ಹೇಳಿದ್ದಾರೆ. ನ್ಯೂಟ್ರ್ ಆಗಿರೋದು ಗೊತ್ತಿಲ್ಲ, ಅವರು ಮಾಡಿಸಿರೋದು ಇಲ್ಲಿ, ಅವ್ರ ಹತ್ರ ಹಿಸ್ಟ್ರಿ ಇಲ್ಲ. ನ್ಯೂಟ್ರ್ ಆಗಿದ್ರೆ ಈ ರೀತಿ ಬಿಹೇವಿಯರ್ ಆಗ್ತಿರ್ಲಿಲ್ಲ. ಅವ್ರ ಓನರ್ಗೆ ವೆನ್ ಶಿ ವಾಸ್ ಆನ್ ಹರ್ ಸೈಕಲ್, ಆ ನಾಯಿ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ, ಸಡನ್ ಆಗಿ ಮಕಾಮುತಿ ಎಲ್ಲ ಕಚ್ಚಿಬಿಡ್ತು ಅದು. ಸೊ ದಟ್ ಆಲ್ಸೋ ಶೋಡ್ ದಟ್ ದೇರ್ ಇಸ್ ಸಮ್ ಹಾರ್ಮೋನ್ ಟ್ರಿಗರಿಂಗ್ ಇನ್ ದ ಡಾಗ್. ಆ ನಾಯಿ ನಮ್ಮಲ್ಲಿ ಟ್ರೈನಿಂಗ್ ಬಂತು, ಅಗ್ರೆಷನ್ ಅಂದರೆ ಪಾಪ ತುಂಬ ಕಚ್ಚೋದು ಆ ನಾಯಿ ಅಂತ ಹೇಳಿ. ಮತ್ತು ಫುಡ್ ಅಗ್ರೆಷನ್ ತುಂಬ, ಊಟ ಇರ್ಬೇಕಾದ್ರೆ ಹತ್ರ ಹೋದ್ರೆ ಕಚ್ಚೋದು, ಮುಟ್ಟಿದ್ರೆ ಕಚ್ಚೋದು, ಆ ಥರ. ಅವ್ರು ಪ್ರೀತಿ ಮಾಡ್ತಿದ್ದಾಗಲೂ ತುಂಬ ಸತಿ ಕಚ್ಚಿದೆ. ಸೊ ಆ ಡಾಗ್ ನಮ್ಮಲ್ಲಿ ಬಂದು ಟ್ರೈನಿಂಗಲ್ಲಿ ಇದ್ದಿದ್ದು, ಗರಿ ಬಿತ್ತು ನಾಯಿಗೆ ಒಂದು 100-200 ಮೀಟರ್, ಅದು ಊಟ ಮೊದಲೇ ಭಯ ನಾಯಿಗೆ. 100-200 ನಾಯಿ ಇರೋ ಜಾಗದಲ್ಲಿದೆ, ಗರಿ ಬಿದ್ದಿದ್ದು ಭಯಕ್ಕೆ ಓಡೋಟೋಯ್ತು. ಅಯ್ಯೋ, ನಮ್ಮ ಪ್ರಾಪರ್ಟಿ ಬಿಟ್ಟೆ ಓಡೋಟೋಯ್ತು. ವಿ ಡಿಡ್ಂಟ್ ಫೈಂಡ್ ಇಟ್ ಫಾರ್ ಆಲ್ಮೋಸ್ಟ್ 10-15 ಡೇಸ್. ಅವರು ನಾನು ಫೈಂಡ್ ಮಾಡೋಣ ಹುಡ್ಕೋಣ ಅನ್ನೋದ್ರೆ ಅವ್ರು ಅದನ್ನು ಬಿಟ್ಬಿಟ್ಟು ಡಾಗ್ ಗುರು ಸ್ಕೂಲಲ್ಲಿ ನಾಯಿ ಬಿಟ್ಟಿದ್ದಕ್ಕೆ ಓಡಿಸ್ಬಿಟ್ರು, ಸಾಯಿಸ್ಬಿಟ್ಟು ಹೂತಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾಲು ಏನು ಬರ್ದಿದ್ದು. ಗೂಗಲ್ ಇಟ್ ಸೆಲ್ಫ್ ರಿಮೂವ್ ದೇರ್ ರಿವ್ಯೂಸ್ negative, because what they have written, if you read it, it is easily noticeable that my dog had a psychological problem. He was aggressive. We left him for psychological training with this place. He went missing. And these people are to be blamed. See, when you know your dog has a psychological problem, it is an animal. ಬೋರ್ಡಿಂಗ್ ಸ್ಕೂಲಿಂದಾನೆ ವರ್ಷಕ್ಕೊಂದು ಹುಡುಗ ಓಡೋಗ್ತಾನೆ. ಇನ್ನು ಸಮಸ್ಯೆ ಇರೋ ನೀವು ನಮ್ಮ ಯು ಕುಡ್ ಈವನ್ ಕಾಲ್ ಇಟ್ ರಿಮೈಂಡ್ ಹೋಮ್ ಅಥವಾ ರಿಹ್ಯಾಬ್ ಸೆಂಟರ್, ಅಲ್ಲಿಂದ ಓಡೋಗದೆ ಇರ್ತಾರೆ. ಚಾನ್ಸ್ ಸಿಕ್ಕಿದ ತಕ್ಷಣ ಓಡೋಗೇ ಹೋಗ್ತಾರೆ. ಸೊ ವಾಟ್ ಆರ್ ವಿ ಕಾನ್ಸಂಟ್ರೇಟಿಂಗ್, ಫೈಂಡಿಂಗ್ ಇಟ್ ಆರ್ ನಾಟ್ ಫೈಂಡಿಂಗ್ ಇಟ್ ಅನ್ನೋದ್ರ ಮೇಲೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ನವರು ಸರ್ ಅದೇನೋ ಹುಡುಕ್ಬೇಕಂತ. ಏನಂದರೆ ಸರ್ ನಾವು ಹುಡುಕ್ತಾನೆ ಇದ್ದೀವಿ, ಬಟ್ ಅವರು ಹುಡ್ಕೋದು ಬಿಟ್ಬಿಟ್ಟು ಎಲ್ಲ ಕಡೆ ಪೋಸ್ಟರ್ಸ್ನ ಸರ್ಕ್ಯುಲೇಟ್ ಮಾಡೋದು ಬಿಟ್ಟು ಡಾಗ್ ಗುರು ಓಡಿಸ್ಬಿಟ್ರು ನಮ್ಮ ನಾಯಿನ. ನಾವು ಯಾಕೆ ನಿಮ್ಮ ಹತ್ರ ನಾಯಿ ಹೊಡೆದು ಓಡಿಸಿ ಆಮೇಲೆ ಅದನ್ನ ಹುಡ್ಕೊಂಡು ನಾವು ಬೈಸ್ಕೊಂಡು ನಾವು ಹುಡುಕಿ ಬೇರೆ ನಾವು ಹಾಕಿರೋ ಪೋಸ್ಟ್ ಎಲ್ಲ ತೆಗೆದ್ಬಿಟ್ರು ಅಂತ ಹಾಕಿದ್ರು ಅನ್ಸುತ್ತೆ. ಪೋಸ್ಟ್ ಹಾಕಿದ್ದು ನಾವೇ ಪೋಸ್ಟ್ ತೆಗೆದ್ರೆ ನಾಯಿ ಸಿಗದೆ ಇದ್ರೆ ಸಮಸ್ಯೆ ನಾವು ತಾನು ಹುಡುಕ್ಬೇಕಾಗಿರೋದು. ಅಲ್ಲೇ ಹತ್ರದಲ್ಲಿ ಯಾವುದೋ ಹಳ್ಳಿ ಮನೆ ಸಿಕ್ತು, ದೇವ್ರ ದಯೆ ನಾಯಿ ಆರೋಗ್ಯವಾಗಿತ್ತು, ಸಿಕ್ತು. ಪೋಸ್ಟ್ ಒಬ್ಬ ತೆಗಿತಿದ್ದು ಹುಡುಗ ಸಿಕ್ಕಾಕೊಂಡ ನಮ್ಮ ಹತ್ರ. ಯಾಕೋ ತೆಗಿತಿದ್ಯಾ ಅಂದರೆ, ಅಣ್ಣ ಅಕ್ಕ ದಿನ ಬಂದು 500 ರೂಪಾಯಿ ಕೊಡ್ತಾಳ, ನಾವು ನಮ್ಗೆಲ್ರಿಗೂ ಹುಡ್ಕಕ್ಕೆ, ನಾಯಿ ಸಿಕ್ಬಿಟ್ರೆ ಎಲ್ಲಿ ಬರುತ್ತೆ ದುಡ್ಡು? ಇವ್ರು ಎಮೋಷ್ನಲ್ ಆಗಿ ದೇ ಆರ್ ಗಿವಿಂಗ್ ಆಲ್ ದ ವಿಲೇಜರ್ಸ್ ಮನಿ. ಅವ್ರಿಗೇನು ಸಿಕ್ಬಿಟ್ರೆ ಒಟ್ಟಿಗೆ 5 ಅಥವಾ 20 ಸಾವಿರ ಕೊಟ್ಟು ತೊಗೊಂಡೋಗ್ತಾರೆ. ಯಾರಿಗೋ ಸಿಕ್ಬಿಟ್ರೆ ಅದಕ್ಕೆ ಪೋಸ್ಟ್ ಎಲ್ಲ ಇವ್ರು ಅಂಟಿಸ್ಕೊಂಡ್ಬಂದ್ರೆ ಅವ್ರು ತೆಕ್ಕೊಂಬರ್ತಾ ಇದ್ದಾರೆ. ಯಾಕೆ ನಮಗೆ ಗೊತ್ತಲ್ವಾ ಸಿಕ್ಕರಿ ಯಾರಿಗೆ ಹೇಳ್ಬೇಕು. ಕರಿಯೋರ್ ದಿನ ಹಾಲು ಕರ್ಕೊಂಡ್ಬಿಡೋಣ, ಗಬ್ಬಾದ್ಮೇಲೆ ಮಾರೋದಿದ್ದೆ. ಇವ್ರಿಗೆ ಎಮೋಷ್ನಲಿ ಡ್ರಿವನ್ ಸಮಸ್ಯೆ. ಆಮೇಲೆ ಆ ಡಾಗ್ ಸಿಕ್ಕದ ಮೇಲೆ we were asked to post ಈ ಥರ ನಮ್ಮ ಪೇಜಲ್ಲೂ ಈ ಥರ ಡಾಗ್ ಇಸ್ ಗಾನ್ ಮಿಸ್ಸಿಂಗ್, and then we posted thanks to everybody who helped to find the dog. The dog is so and so, dog is so and so ಓನರ್ ಜೊತೆ ಇದೆ. ಅದಕ್ಕೆ ತಿರ್ಗಾ ಶುರು ಏನು 800 ಕಮೆಂಟ್ಸು, 80 ಜನ you have not found, why are you taking the claim? We have not told, we found, we told the dog is found. ಪಾಪ ನಮಗೋಸ್ಕರನೂ ಹುಡುಕ್ತಾರೆ, ಯಾರೋ ಒಬ್ರು ಇರ್ತಾರಲ್ವಾ, ಆ ಒಬ್ರಿಗೆ ತಿಳಿಸ್ಬೇಕು, ಸಿಕ್ಕಿದೆ ಯೋಚನೆ ಮಾಡಬೇಡಿ, ನೀವಿನ್ ಹುಡುಕ್ಬೇಡಿ ಅಂತ, ರೈಟ್? And so ಈ ಥರ ದೇ ಗೋ ಆನ್ ದೇರ್ ಎಮೋಷನಲ್ ಟ್ರಿಪ್ಸ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ರೀತಿ ಇದು ಅಂತ. ಅದರಲ್ಲಿ ಅಗೇನ್ ಇಟ್ ಗೋಸ್ ಆನ್ ವೆದರ್ ವಿ ಸಿಟ್ ಡೌನ್ ಅಂಡ್ ರಿಪ್ಲೈ ಟು ದ ಕಮೆಂಟ್ಸ್ ಆರ್ ವಿ ಲುಕ್ ಔಟ್ ಫಾರ್ ದ ಡಾಗ್ ಅಂಡ್ ಫೈಂಡ್ ದ ಡಾಗ್. ಕರೆಕ್ಟ್. ಸೊ ಆ ರೀತಿಯಲ್ಲಿ ಮಿಸ್ಹ್ಯಾಪ್ happens. You will never find a female dog running away. You have Facebook, Instagram pages or something like that called lost dogs. 99% missing dog gande. Male dogs. Stolen dogs are female dogs. ಮರಿ ಮಾಡಿಸ್ಬೇಕು, ತುಂಬ ಒಳ್ಳೆ ಜಾತಿ ನಾಯಿ ಅಂತ. ಓಡೋಗೋದೆಲ್ಲ ಗಂಡು ನಾಯಿನೇ, ಬಿಕಾಸ್ ಹಾರ್ಮೋನು ವಾಸನೆಯಲ್ಲಿ ಅಲ್ಲಿ ಹೆಣ್ಣಾಯಿ ಇದೆಯಾ ಹೋಗಿ ಮೇಟ್ ಮಾಡ್ತೀನಿ, ಗಂಡು ನಾಯಿ ಇದೆ ಓಡಿಸ್ಬಿಡ್ತೀನಿ. ರನ್ನಿಂಗ್ ಅವೇ ಮಿಸ್ಸಿಂಗ್ ಡಾಗ್ಸಲ್ಲೂ ಅಷ್ಟೇ. ತುಂಬ ಇನ್ನೊಂದು ಏನಾಗುತ್ತೆ, ಮನುಷ್ಯ ಹ್ಯಾಸ್ ಟು ರಿಯಲೈಸ್ ಆ್ಯಂಡ್ ರೆಸ್ಪೆಕ್ಟ್ ದ ಡಾಗ್ ಆ್ಯಸ್ ಅ ಡಾಗ್. ಆವಾಗ ಅದು ಏನು, ಅದರ ಎವಲ್ಯೂಷನ್ ಏನು, ವಾಟ್ ಫುಡ್ ಹಿ ಶುಡ್ ಟೇಕ್. ಆ್ಯಂಡ್ ಫುಡ್ಗೆ ಆವಾಗಲೇ ಬಂದಾಗ ತುಂಬ ಸರ್ ಆ ಫುಡ್ ಬ್ಯಾಗು 3,000 ರೂಪಾಯಿ ಸರ್, ಅದ್ರ ಮೇಲೆ ಏನು ಸರ್ ಇತ್ತು, ದಾಳಿಂಬ್ರೆ ಇತ್ತು, ಪಂಪ್ಕಿನ್ ನಮ್ಮ ಬೂದ್ ಕುಂಬಳಕಾಯಿ ಇತ್ತು, ಚಿಕನ್ ಇತ್ತು, 3 ಸೇರ್ಸ್ ನಾವೇ ಒಂದು ಪೀಸ್ ದಾಳಿಂಬ್ರೆ, ಒಂಚೂರು ಬೂದ್ ಕುಂಬಳಕಾಯಿ, ಒಂಚೂರು ಚಿಕನ್ ಹಾಕಿದ್ರೆ 30 ರೂಪಾಯಿ ಆಗುತ್ತೆ, ನಾವು ಯಾಕೆ ಸರ್ ಅದು ಕೊಡಬೇಕು? ನಾನಂದೆ, ಅಮ್ಮ ನಿಮಗೆ ಕ್ಷಮಿಸಿ, ನಿಮಗೆ ಯಾರಿಗೋ ಒಬ್ರಿಗೂ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಕಬ್ಬಿಣದ ಅಂಶ ರಕ್ತದಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಾರೆ.
ದಿನ ನೀವು ನಿಮ್ಮ ಕಾರ್ ಕೀನ ಒಂದು 10 ನಿಮಿಷ ಊಟಕ್ಕೆ ಮುಂಚೆ ಕಚ್ಚಿ ನಿಮ್ಗೆ ಐರನ್ ಬರುತ್ತಾ? ಬರಲ್ಲ. ಐರನ್ ಇದೆ ತಾನೇ? ಕಚ್ಚಿ ಕೂತ್ಕೊಂಡು ಕಾರ್ ಕೀನ, ಬೈಕ್ ಕೀನ, ಐರನ್ ಇದೆಯಲ್ಲ ಅದರಲ್ಲಿ. ಆ ಐರನ್ನ ಸಿರಪ್ ಮಾಡಿ, ಕ್ಯಾಪ್ಸೂಲ್ ಮಾಡಿ, ನಿಮ್ಮ ಬಾಡಿಗೆ ಅದು ಅಬ್ಸಾರ್ಬ್ ಆಗೋ ರೀತಿ ಮಾಡಕ್ಕೆ ತಾನು ದುಡ್ಡು ಕೊಡ್ತಿರೋದು ನಾವು. ಅಗ್ರಿ. ಸೊ ಆ ಪಂಪ್ಕಿನ್ನು ಪೊಮೊಗ್ರೆನೇಟ್ ಹಾಗೆ ತಿನ್ನಂಗಿದ್ದಿದ್ರೆ ನಾಯಿ ಫುಡ್ ಯಾಕೆ ಪ್ರೋಸೆಸ್ ಮಾಡಬೇಕಾಗಿತ್ತು? ಇಟ್ ಇಸ್ ಪ್ರೋಸೆಸ್ಡ್ ಇನ್ ಅ ವೇ. ಒಂದು ಕ್ಯಾರೆಟ್ನ ಒಂದು ಪ್ರೋಸೆಸ್ ಫುಡ್ಗೆ ಹಾಕೋಕ್ಕೆ ದರ್ ಇಸ್ ಅ ಲಾಂಗ್ ಪ್ರೋಸೆಸ್. ಒಂದು ಇಟ್ ಇಸ್ ಡ್ರೈಡ್, ಪೌಡರ್ಡ್, compressed, added with a lot more chemicals, made palatable and absorbable for the dog's intestines. ಇದನ್ನೆಲ್ಲ ಯಾಕೆ ಸರ್ ಬೇರೆಯವ್ರು ಹೇಳಲ್ಲ? ಯಾಕೆ ಅಂದರೆ ನಮ್ಮ ಸಮಸ್ಯೆ ನಮ್ಮ ದೇಶದಲ್ಲಿ BVSc MVSc ಆ್ಯನಿಮಲ್ ಡಾಕ್ಟರ್ಸ್, ವೆಟ್ನರಿ ಡಾಕ್ಟರ್ಸ್ ಕೆನೈನ್ ಸ್ಪೆಸಿಫಿಕ್ ಆಗಿ ದೇರ್ ಇಸ್ ನೋ ಮಾಸ್ಟರಿಂಗ್. ಇಟ್ ಈಸ್ ಲರ್ನ್ಡ್ ಬೈ ದೇರ್ ಪ್ರಾಕ್ಟಿಸ್ ಆ್ಯಂಡ್ ದೇರ್ ಇಂಟ್ರೆಸ್ಟ್. ಯು ಹ್ಯಾವ್ ಎಕ್ಸಲೆಂಟ್ ಡಾಗ್ ಡಾಕ್ಟರ್ಸ್ ಟುಡೇ who are the reason that my dogs are alive, healthy, and they are working and feeding me. No doubt. But when they graduated, dog-related knowledge was very minimal. Because you have sericulture, you have pisciculture, you have our farm animals. ಯಪ್ಪ, ಅಂದರೆ ಒಬ್ಬ ವೆಟನರಿ ಡಾಕ್ಟರ್ಗೂ ಮತ್ತೊಂದು ಕೆನೈನ್ ಸ್ಪೆಷಲಿಸ್ಟ್ಗೂ You don't have a dog doctor, ಅಲ್ಲ? You have a veterinary doctor, you have an animal doctor. I mean, yeah, of course, we have an animal doctor, correct. So he knows 20 kilo ಮ್ಯಾಮಲ್ಗೆ ಯಾವ ಇನ್ಫೆಕ್ಷನ್ಗೆ ಬ್ಲಡ್ಡಲ್ಲಿ ಏನೇನು ಕಮ್ಮಿ ಜಾಸ್ತಿ ಇದ್ದರೆ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ವರ್ಕ್ ಆಗುತ್ತೆ. ದಟ್ ದೇ ಆರ್ ಡೂಯಿಂಗ್. ನಾಯಿಗೆ ಹಾಲು ಹಣ್ಣು ಕೊಡ್ಬೋದ? ತಿಂದರೆ ಕೊಡಿಮ್ಮ. ಐ ಫಾಟ್ ವಿತ್ ದ ಡಾಕ್ಟರ್ ಒನ್ಸ್. ಅಲ್ಲ ಡಾಕ್ಟರ್, ಅವ್ರು ಹಾಲು ಕೊಡ್ಬೋದಾನೆ? ನೀವು ಹ್ಞೂ ಅಂದ್ರೆ ಅಮೃತ ಒಂದು ನಿಮಿಷ ಇರಿ. ನೀವು ಆ್ಯಸ್ ಡಾಕ್ಟರ್ ಡಾಗ್ ಗುರು ಒನ್ ಆ್ಯಂಡ್ ಓನ್ಲಿ, ನೀವು ಒಂದು ಕನ್ಸಲ್ಟೇಷನ್ಗೆ $1,000 ತೊಗೊಂಡು 40 ನಿಮಿಷ ಅವ್ರ ಜೊತೆ ಮಾತಾಡೋಕ್ಕೆ ನಿಮ್ಗೆ ಟೈಮು ಪೇಷನ್ಸ್ ಇದೆ. ನಾನು ಅದೇ 40 ನಿಮಿಷದಲ್ಲಿ 4 ನಾಯಿ ನೋಡಿರ್ತೀನಿ. ಆ್ಯಂಡ್ ವಿ ಆ್ಯಸ್ ಅ ಡಾಕ್ಟರ್ ವಿತ್ ಅವರ್ ಎಕ್ಸ್ಪೀರಿಯನ್ಸ್ ವೆರಿ ವೆಲ್ ನೋ ದ ಓನರ್ ಆ್ಯಂಡ್ ದರ್ ಟೆಂಪರ್ಮೆಂಟ್. ಈಗ ನೋಡಿ 8 ಜನ ಆಚೆ ಕಡೆ ಕಾದಿದ್ದಾರೆ ಟೋಕನ್ ತೊಗೊಂಡು. ನಾನು ಅವ್ರಿಗೆ ನೀವು ಹಾಲು ಹಾಕಬೇಡಿ ಅಂದರೆ ಅವ್ರು ಅಷ್ಟು ಜನ ಕೇಳ್ಸೋತಾರೆ, ನಿಮ್ಗೇನು ಗೊತ್ತು ಡಾಕ್ಟ್ರೆ, ನಮ್ಮ ಮನೇಲಿ ಇದು 8ನೇ ನಾಯಿ ಬೇಕಾದ್ರೆ ನೀವು ಹಾಲು ಹಾಕಿ ಸಾಯಿಸ್ತಿರೋದ್ರಿಂದ 80ನೇ ನಾಯಿನೂ ಆಗುತ್ತೆ. ಇದು 8ನೇ ನಾಯಿ, ನಾವೆಲ್ಲದಕ್ಕೂ ಹಾಲೇ ಹಾಕೋದು ಅಂತವ್ರು ಅಂದರೆ 8 ಜನನೂ ಎದ್ದೋಗ್ಬಿಡ್ತಾರೆ. ಈ ಡಾಕ್ಟ್ರಿಗೆ ಏನೂ ಗೊತ್ತಿಲ್ಲ ಅಂತ. ಅವ್ರು ನಮ್ಮನ್ನೇನಾದರೂ ಕೇಳಿ ನಮ್ಮ ಸಲಹೆ ತೊಗೋತಾರೆ ಅಂದರೆ ನಾವು ಹೇಳ್ತೀವಿ. ನಮ್ಗೆ ಗೊತ್ತು ಯಾರು ತೊಗೋತಾರೆ ಯಾರು ತೊಗೊಳ್ಳಲ್ಲ ಅಂತ. ತೊಗೊಳ್ದೇ ಇರೋರು ನಾವು ಹೇಳಿ ಪ್ರಯೋಜನ ಇಲ್ಲ. ನಾವು ಹೇಳಿ ನಮ್ಗೆ ಅವಮಾನ, ಟೈಮ್ ಹೋಗುತ್ತೆ, ಅವ್ರು ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಡೂ ವಾಟ್ ಯು ಹ್ಯಾವ್ ಟು, ಬಿಕಾಸ್ ವಿ ಕೆನಾಟ್ ಸಿಟ್. ಅಬ್ಸಲ್ಯೂಟ್ಲಿ. ದಟ್ ಈಸ್ ವೈ, ಐ ಮೀನ್, ಸಾರಿ ಟು ಕಂಟಿನ್ಯೂ, ಕ್ಯಾನಿನ್ ಗುರುಗೂ ಮತ್ತೊಬ್ಬ ವೆಟನರಿ ಡಾಕ್ಟರ್ಗೂ ಕೂಡ ವ್ಯತ್ಯಾಸ ಇರೋದು. ಯು ಆರ್ ಬಿಹೇವಿಯರಿಸ್ಟ್ ಆಫ್ ದ ಪೆಟ್ ಪೇರೆಂಟಿಂಗ್ಗೆ ಪೇರೆಂಟ್. ದೇ ಆರ್ ಲೈಕ್ treating the dogs. I am treating the owners. My first TED talk, though I was the first in Asia to talk about animal science on TEDx, it's the owner to be trained, not the dog was the topic of my TED. Perfect. With a dog on stage ಇಟ್ಕೊಂಡು ಮಾಡಿದ್ದು. ಅಷ್ಟೆಲ್ಲ ಮಾಡಿದ್ಮೇಲೂ ಪಾಪ ಆಂಕರ್ ಬಂದು ಕಚ್ಚಿಸ್ಕೊಂಡ್ಬಿಟ್ರು. ಅಯ್ಯೋ. ಟೋಲ್ಡ್ ವೆರಿ ಕ್ಲಿಯರ್ಲಿ, ದಿಸ್ ಇಸ್ ಅ ಪ್ರೊಟೆಕ್ಷನ್ ಡಾಗ್. ಇಟ್ ಇಸ್ ನೀವು ನನ್ನಿಂದ 5 ಮೀಟ್ರ್ ಒಳಗಡೆ ಬರಬೇಡಿ. ನೀವೇ ನನ್ನ ಹೆಂಡತಿ ಬಂದರೂ ಗುರ್ರನ್ನತ್ತೆ. ಶಿ ಈಸ್ ಬೀನ್ ಟ್ರೈನ್ ಟು ಡೂ ದ ನೀಡ್ಫುಲ್ ದಟ್ ವೇ. ಅಂದ್ರೆ ಮುಗೀತಿದ್ದಂಗೆ ಲವ್ಲಿ ಟೋಟ ಪಟ ಚಪ್ಪಾಳೆ ತಟ್ಕೊಂಡು ಬಂದು ನಾನು ತಪ್ಕೊಳಕ್ಕೆ ಬಂದು ನಾಯಿ ರಪ್ಪತ್ತು ಕಚ್ತು. ಬಟ್ ಪ್ಯಾಂಟ್ ತನಕ ಆಯಿತು, ಕಾಲು ತನಕ ಹೋಗಲಿಲ್ಲ. ಐ ಗೇವ್ ಅ ಕಮೆಂಟ್, ಗಾಟ್ ದ ಡಾಗ್ ಬ್ಯಾಕ್. ಲೀಶ್ ಹಾಕಿಲ್ಲ, ಫ್ರೀಯಾಗಿ ಇಟ್ಕೊಂಡಿದ್ದೀನಿ. ಅಲ್ಪ 10 ಜನ ಕೂತ್ಕೊಂಡು ಕೇಳಿಸ್ಕೊತಿದ್ದಾರೆ ಆಡಿಟೋರಿಯಮಲ್ಲಿ. And Baba, yeah, the anchor was probably busy and doing the other work. He didn't pick it up. You asked me, why do we stop there? When I go to somebody's house and they have a dog, will I touch, will I not? I will follow the dog first. Okay. And then, if the dog sits down, he surrendered. Then I will sit down. If the dog is standing, then I will ask them for a glass of water. Okay. Before which, sometimes I ask, who feeds the dog? Nam kelsadavaru. ಅವ್ರಿಗೊಂದು ಲೋಟ ನೀರು ಕೊಡೋಕ್ಕೆ ಹೇಳಿ. ಫಸ್ಟ್ ಐ ರೆಸ್ಪೆಕ್ಟೆಡ್ ದಿಸ್ ಡಾಗ್. ಐ ಎಂಟರ್ಡ್ ಹಿಸ್ ಟೆರಿಟರಿ ಬಿಹೈಂಡ್ ಹಿಮ್ ಆರ್ ಹರ್. ದೋ ಹರ್ ಡಸಂಟ್ ಮೇಕ್ ಅ ಡಿಫರೆನ್ಸ್ ಮಚ್, ಬಟ್ ಫಾರ್ ಹಿಮ್, yes, I will walk behind him. He sat down, then I will sit down, not before him. ಕೂತ್ಕೊಳ್ಳಿ ಡಾಕ್ಟರ್ ಅಮೃತ್ ಕೂತ್ಕೊಳ್ಳಿ, ಡಾಗ್ ಗುರು ಕೂತ್ಕೊಳ್ಳಿ. ಡಾಗ್ ಗುರು ನಿಮಗೆ ಗೊತ್ತು, ನೀವು ನಮ್ಮ ಪಾಡ್ಕಾಸ್ಟ್ ನೋಡಿದ್ದೀರಾ. ಯು ಹ್ಯಾವ್ ಬೀನ್ ಫಾಲೋಯಿಂಗ್ ಮಯೂರ ರಾಘವೇಂದ್ರ, ನಾಟ್ ದ ಡಾಗ್. The dog has no idea about who I am. Yeah. And he can smell a lot of other dogs on me. Yeah. That's not going to make him friendly. We don't know what his hormone is going to tell him next. I don't know what I stamped and came. Oh, but you mean to say any dog ಅಂತಂದ್ರೆ there are so many dogs would have smelled you ಅಂತಂದ್ರೆ for that one particular dog ತುಂಬ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತಲ್ಲ?
ತುಂಬ ಜನ ಅಂತ ನಮ್ಮನೇಲಿ ನಾಯಿ ಇದೆ, ನಮ್ಮ ವೆಲ್ಕಮ್ ದೇರ್. ಸೊ ಅವರು ನೀರು ಕೊಟ್ಟ ಮೇಲೆ ಕುಡ್ದಾಗ ನಾಯಿಗೆ ಏನಾಯಿತು, ನಾನು ಒಪ್ಪಿಕೊಂಡ ಮೇಲೆ ನನ್ನ ಟೆರಿಟರಿ ಎಂಟರ್ ಆದ, ಕಮ್ಯುನಿಕೇಷನ್ ಬಿಟ್ವೀನ್ ಮೀ ಆ್ಯಂಡ್ ಡಾಗ್. ನೆಕ್ಸ್ಟ್ ನನಗೆ ಊಟ ಕೊಡೋರೆ ಇವ್ರಿಗೂ ಊಟ ಕೊಟ್ಟರು. ಸೊ ಹಿ ನೌ ಬಿಲಾಂಗ್ಸ್ ಟು ಮೈ ಟೆರಿಟರಿ, ನೆಕ್ಸ್ಟ್ ಬಿಲಾಂಗ್ಸ್ ಟು ಮೈ ಪ್ಯಾಕ್. ದೆನ್ ದ ಡಾಗ್ ವಿಲ್ ಸಿಟ್ ಡೌನ್, ಐ ವಿಲ್ ಸಿಟ್ ಡೌನ್. Even then, whether it is a Labrador, it is a Retriever, I am not calling him, I am not talking to him, I am not even looking at him. Whereas we already communicated enough. I have earned my respect, the dog, I have given enough respect to the dog. Do you think even the other person can do the same thing? They should be doing the same thing. ಸರ್, ಒಬ್ರಿಗೆ 3 ಸತಿ ಡೈವರ್ಸ್ ಆಗಿದೆ, 4ನೇ ಹೆಂಡತಿ ಜೊತೆ ಖುಷಿಯಾಗಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿನ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ, ನನ್ನ ಹೆಂಡತಿ ಸುಮ್ಮನೆ ಇರ್ತಾರ ಸರ್? ಆ್ಯಂಡ್ ದ ಎಕ್ಸಾಂಪಲ್ ಗಿವನ್ ಇಸ್, ನನ್ನ 4 ಜನ ಹೆಂಡ್ತಿರಿದಾರಪ್ಪ ಅಂದರೆ ಡಸಂಟ್ ಮೇಕ್ ಸೆನ್ಸ್ ಸರ್. ನಿಮ್ಮ ಮನೇಲಿ 4 ನಾಯಿ ಇದ್ರೆ ನನ್ನ ನಾಯಿನ ನೀವು ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ನಮ್ಮ ನಾಯಿಗೆ ಏನ್ರಿ ಗೊತ್ತು? ನಿಮ್ಮ ಮನೇಲಿ 4 ನಾಯಿ ಇದೆಯೋ 40 ನಾಯಿ ಇದೆಯೋ, ವಾಸನೆ ಬಂದರೆ ಇನ್ನೂ ಇರಿಟೇಟ್ ಆಗೋಗುತ್ತೆ ನಾಯಿಗೆ. ನೋ, ಲೈಕ್ ಯುವರ್ ಅನಾಲಜಿ. ನೀವು ಆ ಥರ ಹೇಳ್ಬೇಕಾದ್ರೆ ಸುಮಾರು ಜನ ಮನುಷ್ಯರು ತಲೆಗೆ ಬರ್ತಾ ಇರ್ತಾರೆ. ನನಗಿಬ್ಬರು ಮಕ್ಕಳು ಸರ್, ಗಂಡು ಮಕ್ಕಳು, ಲವಾಕುಶ ಅಂತ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮಗುನ, ಗಂಡು ಮಗುನ, 1 ತಿಂಗಳ ಮಗುನೇ ಇರಲಿ, 10 ವರ್ಷದ ಮಗು ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ರೆ ಕೂತ್ಕೊಳ್ತಾನೆ ಸರ್? ಹೌ ಇಸ್ ಇಟ್ ಇವನ್ ಪಾಸಿಬಲ್? ಆ್ಯಂಡ್ ವೈ ಶುಡ್ ಎನಿಬಡಿ ಥಿಂಕ್ ದಟ್ somebody else's dog should be comfortable you petting? ನಿಜ, ಇಟ್ಸ್ ನಾಟ್. ಇಫ್ ಇಟ್ ಇಸ್ ಅ ಫ್ರೆಂಡ್ಲಿ ಡಾಗ್, ಅದೇ ಬಂತ ನಿಮ್ಮ ನೆಕ್ತಾ ಪ್ರೀತಿ ಮಾಡ್ತಾ ಫಸ್ಟ್ ನ್ಯೂಟ್ರ್ ಆಗಿದೆಯಾ ಗಂಡು ನಾಯಿ ಆಗಿದ್ರೆ ಅವನು ಖುಷಿ ಪಟ್ಟರೆ ನೀವು ಖುಷಿ ಪಡಿ. ಪಟ್ಟಿಲ್ಲ, ಪ್ಲೀಸ್ ರಿಮೆಂಬರ್ ಹೌ ಹಿ ವಿಲ್ ರಿಯಾಕ್ಟ್ ಇನ್ ದ ನೆಕ್ಸ್ಟ್ 1 moment. ಹಿ ಆಲ್ಸೋ ಡಸಂಟ್ ನೋ. ಅಗ್ರೀಡ್. ಇಟ್ ಈಸ್ ಇನ್ ಹಿಸ್ ಬ್ರೈನ್ ಅಂಡ್ ದ ಹಾರ್ಮೋನ್. ಅಗ್ರೀಡ್. ನಾವು ಗಾಡಿ ಇಳಿದು ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಲಾಸ್ಟ್ ಹೋಗಿರೋ ಒಂದು ಒಣಗಿರೋ ನಾಯಿಯ ಉಚ್ಚೆ ಮೇಲೆ ನಾನು ಕಾಲಿಟ್ಕೊಂಡು ಬಂದಿದ್ದೀನಿ. ಆ ಉಚ್ಚೆ ನಾಯಿ ಹೀಟಲ್ಲಿತ್ತು, ಮೇಟ್ ಆಗಿತ್ತು, ನಮಗೆ ಗೊತ್ತಿಲ್ಲ. ದಟ್ ಸ್ಮೆಲ್ ವಿಲ್ ಟ್ರಿಗರ್ ದ ಆ್ಯಂಗರ್ ಇನ್ ಹಿಮ್ ಆರ್ ಆಂಕ್ಷಿಯಸ್ನೆಸ್ ಇನ್ ಹಿಮ್ ಆರ್ ಇರಿಟೇಷನ್ ಇನ್ ಹಿಮ್. ದಟ್ ಮೇ ಟರ್ನ್ ಔಟ್ ಫಾರ್ ಹಿಮ್ ಟು ಹೋಲ್ಡ್. ಆ್ಯಂಡ್ ನೀವು ಹೆಂಗೆ ನಿಮಗೆ ನಾಯಿ ಖುಷಿ ಆಯಿತು ಅಂತ ತಪ್ಕೊಂಡ್ರೆ ನಾಯಿನೂ ತಪ್ಪು. ನೀವು ಕೈಯಲ್ಲಿ ತಪ್ಕೊಂಡ್ರೆ ಅವ್ನು ಬಾಯಲ್ಲಿ ತಪ್ಕೊಂಡ, ಅವ್ನು ಬಾಯಲ್ಲಿ ಕಚ್ಚೋದು, ನೀವು ಕೈಯಲ್ಲಿ ತಪ್ಕೊಂಡ್ರೆ ಪ್ರೀತಿ. ಎವ್ರಿ ಟೈಮ್ ನಾಯಿಯ ಬಾಯಿ ನಿಮ್ಮ ಕೈ ಯಾವುದೇ ಅಂಗಕ್ಕೆ ಹಾಕಿದ್ರು ಅದು ಕಚ್ಚೋದು ಅಂತಲ್ಲ. ಇಟ್ ಈಸ್ ದ ವೇ ದೇ ಶೋ ದೇರ್ ಲವ್ ಆ್ಯಂಡ್ ಅಫೆಕ್ಷನ್. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್, ಸ್ಟೇ ಅವೇ. ಆ್ಯಕ್ಚುಲಿ ಇಟ್ ಮೈ ಫ್ರೆಂಡ್ಸ್ ಡಾಗ್ ಆಲ್ಸೋ. ಅದು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂದರೆ, ನಾನು ಆ ನಾಯಿ ಬಾಯಿಂದ ಬಾಲ್ ತೊಗೊಳೋದಿರುತ್ತಲ್ಲ ಆಟ ಆಡ್ಸೋದಕ್ಕೆ ನಾನು ಮಾಡ್ದಿಲ್ಲ. ಬಿಕಾಸ್ ನನಗೆ ಗೊತ್ತು ಅದೊಂಥರ OCD ತುಂಬ ಒಂಥರ ಅದು ಇದೆ. ಬಟ್ ಅದು ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತಂದರೆ, ಅದು ಏನೇ ಮಾಡಿದ್ರು ಆ ಬಾಯಲ್ಲಿ ಬಾಲ್ನ ಇಟ್ಕೊಂಡ್ಬಿಟ್ಟು ಎಲ್ಲರ ಹತ್ರನೂ ಹೋಗುತ್ತೆ ಸರ್. ನನ್ನ ಹತ್ರ ಮಾತ್ರ ಬರೋದಿಲ್ಲ. ನನ್ನ ಹತ್ರ ಏನು ಅಂತಂದರೆ ಉಲ್ಟಾ ತಿರ್ಕೊಳ್ಳುತ್ತೆ, ನಾನು ಮಸಾಜ್ ಮಾಡು ಅಂತ ಹೇಳುತ್ತೆ. ಸೊ ಅದನ್ನು ಮಾಡ್ತೀನಿ ಅಂತ ಚೆನ್ನಾಗಿ ಗೊತ್ತು. ಸೊ ಅದು ಎಷ್ಟು ಚೆನ್ನಾಗಿ ಅದು ಬ್ರೈನ್ ತನಗಂತೆ ಬರ್ತಿರಂಗೆ ಉಲ್ಟಾ ತಿರುಗುತ್ತೆ, ಮಸಾಜ್ ಮಾಡು ಅಂತ ಹೇಳುತ್ತೆ ಹೊರತು ಚೆನ್ನಾಗಿ ಮಾಡಿಸ್ಕೊಳ್ಳುತ್ತೆ ಹೊರತು ಬಾಲ್ ಕೊಡೋದು. ಒಂದು ಅವರೆಲ್ಲರೂ ಹೇಳ್ಕೊಟ್ಟಿರೋ ಆಟ ಏನು ಅಂದರೆ, ದೋ ಇಟ್ ಈಸ್ ಅ ಗೋಲ್ಡನ್ ರಿಟ್ರೀವರ್, ಬಾಲ್ ಹಾಕಿದ್ರೆ ತಂದ್ಕೊಟ್ಬಿಡುತ್ತೆ ಅಂತ ನೀವೇನು ಹೇಳ್ಕೊಟ್ಟಿದ್ದೀರಾ ಮುಖ್ಯ. ದಟ್ಸ್ ವೈ ಐ ಟೋಲ್ಡ್ ಯು. ಕರೆಕ್ಟ್. ಬ್ರೀಡ್ ಆ್ಯಂಡ್ ಫೀಡ್. ನೀವು ಅದರ ತಲೆಗೆ ಏನು ಫೀಡ್ ಮಾಡಿದ್ದೀರಾ, ಹೊಟ್ಟೆಗೆ ಮಾತ್ರ ಅಲ್ಲ. ಬಾಲ್ ತೊಗೊಂಡ್ರೆ ನಾನು ನಿನ್ನ ಹಿಂದೆ ಓಡಿ ಬರ್ತೀನಿ ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಅದೆಲ್ಲರಿಗೂ ಬಾಲ್ ತೋರಿಸುತ್ತೆ, ಯಾರು ಮುಂದೆ ಬರ್ತಾರೋ ಓಡೋಗುತ್ತೆ. ಕರೆಕ್ಟ್. ಬಿಕಾಸ್ ದೇ ಹ್ಯಾವ್ ಬೀನ್ ಡೂಯಿಂಗ್ ದಟ್. ಮಗುವಿಂದ ಅದೇನಾದ್ರು ತೊಗೊಂಡ್ರ ತಕ್ಷಣ ಅದ್ರ ಹಿಂದೆ ಓಡೋಗ್ತಾರೆ. ಕರೆಕ್ಟ್. ಅದು ಆಡ್ಸುತ್ತೆ. ಆಮೇಲೆ ಹೆಂಗೋ ಬಾಲನೋ ಬೆಲ್ಟೋ ಏನು ಕೈಗೆ ಸಿಗುತ್ತೋ ಹಿಡ್ಕೋತಾರೆ, ಬಾಲ್ ತೆಗಿತಾರೆ. ನೀವು ಮರಿಯಿಂದ ತಂದು ಕೊಡೋದು ಹೇಳ್ಕೊಟ್ಟಿದ್ರೆ ಅದು ತಂದು ಬಿಡೋದು. ನೀವು ಹೇಳ್ಕೊಟ್ಟಿರೋ ತೊಗೊಂಬಂದು ತೋರಿಸು ಎನಿಥಿಂಗ್. ಈಗ ಆ ಮಗುಗೆ ಏನಾಗಿತ್ತು, ಬಾಲ್ ಕೊಟ್ಟರು, ಅದು ಪಾಡ್ಗೆ ಅದು ಆಟ ಆಡ್ತಿತ್ತು ಮರೀಲಿ, ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ತಿದ್ರು. ಸಾಕ್ಸೋ ಶೂಸೋ ಬಾಯಲ್ಲಿ ತೊಗೊಂಬಂದು ನೋಡಿದ ತಕ್ಷಣ ಓಡಿ ಬಂದರು, ಲ್ಯಾಪ್ಟಾಪು ಮುಚ್ಚಿ ಆಫೀಸ್ ಕಾಲ್ನ ಮುಗಿಸಿ ಹಂಗೆ ಬಿಟ್ಟು, ಪರವಾಗಿಲ್ಲ ಸರ್ ಐ ಲಾಸ್ಟ್ ಪವರು ಅಥವಾ ಮೈ ಲ್ಯಾಪ್ಟಾಪ್ ಬ್ರೋಕ್ ಡೌನ್ ಅಂತ ಹೇಳಿದ್ರು ಪರವಾಗಿಲ್ಲ, ಓಡೋದ್ರು ಶೂಸ್ ಕಚ್ತಿದೆ ಅಂತ. ವಾಟ್ ಡಿಡ್ ಯು ಟೀಚ್ ದ ಡಾಗ್? ಇಫ್ ಯು ಬ್ರಿಂಗ್ ಸಮಥಿಂಗ್ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೀ ಆ್ಯಂಡ್ ಶೋ ಇಟ್ ಟು ಮೀ, ಐ ವಿಲ್ ರನ್ ಬಿಹೈಂಡ್ ಯು. ನಾಯಿಗೆ ಬೇಕಾಗಿರೋದು ಅಟೆನ್ಷನ್ನು, ರನ್ನಿಂಗು, ಆಟ. ನೀವು ಹೇಳ್ಕೊಟ್ಟಿರೋದೇನು, ನಿನ್ನ ಆಟ ಸಾಮಾನಲ್ಲಿ ಆಟ ಆಡು, ನಿನ್ನನ್ನು ಯಾರೂ ಮಾತಾಡ್ಸಲ್ಲ. ಅದೇ ನಮ್ದೇನಾರು ವಸ್ತು ತಗೋ ಓಡಿ ಬರ್ತೀವಿ. ಸೊ ನಾಯಿಗೆ ಬೇಕಾಗಿರೋದು ನೀವು ಓಡಿ ಬರೋದು. ಆ್ಯಂಡ್ ನಿನ್ನ ಆಟ ಸಾಮಾನು ಯಾವಾಗಲೂ ಅಲ್ಲೇ ಬಿದ್ದಿರುತ್ತೆ, ನೋ ವ್ಯಾಲ್ಯೂ. ಹೈ ವ್ಯಾಲ್ಯೂ ಏನೋ ನಂದು ಐಟಮ್ ತೆಗೆದು ಮೇಲೆ ಇಟ್ಬಿಡ್ತೀನಿ ನಿಂಗೆ ಸಿಗದಂಗೆ. ಸೊ ಅದು ಸಿಗೋಕ್ಕೆ ಕಾದಿರುತ್ತೆ, ಸಿಕ್ಕಿದ ತಕ್ಷಣ ತೊಗೊಂಡು ಬಾಯಲ್ಲಿ ಓಡೋಗ್ಬಿಡುತ್ತೆ. ಬಟ್ ಒಂದು ಬೇಸಿಕ್ ವೆರಿ ವೆರಿ ಲೇಮ್ ಮೋಸ್ಟ್ ಆಸ್ಟ್ ಕ್ವೆಶ್ಚನ್ ಕೇಳ್ತೀನಿ ಸರ್ ನಿಮಗೆ. ಯು ಆರ್ ದ ರೈಟ್ ಪರ್ಸನ್ ಅಂತ. ರಾತ್ರಿ ಹೊತ್ತು ನಾಯಿಗಳು ಯಾಕೆ ಚೇಸ್ ಮಾಡುತ್ತೆ ಗಾಡಿಗಳನ್ನ? ಸರ್ ಡೇ ಟೈಮಲ್ಲೂ ಚೇಸ್ ಮಾಡುತ್ತೆ ಕೆಲವೊಂದು. ನಾಯಿಗೆ ಚಕ್ರದಲ್ಲಿ ಬರುವ ವಾಸನೆ, ನಾಯಿ ಚೇಸ್ ಮಾಡೋದು ಗಾಡಿನಲ್ಲ, ಚಕ್ರನೂ ಅಲ್ಲ, ಗಾಡೀಲಿರೋರನ್ನ ದೇವರನ್ನೇ ಅಲ್ಲ,
ಗಾಡಿ ಮೇಲೆ ಗಾಡಿಯಲ್ಲಿರೋ ಚಕ್ರದ ಮೇಲಿರೋ ಬೇರೆ ನಾಯಿಗಳ ಮೂತ್ರದ ವಾಸನೆನ ಓಡಿಸ್ತಿರೋದು ಅದು. ಐ ಡೋಂಟ್ ವಾಂಟ್ ದ ಸ್ಮೆಲ್ ಆಫ್ ಅದರ್ ಡಾಗ್ಸ್ ಹಿಯರ್ ಇನ್ ಮೈ ಟೆರಿಟರಿ. ಆ್ಯಂಡ್ ನೀವು ನಿಲ್ಲಿಸದೆ ಹೋಗ್ತಿರೋದ್ರಿಂದ ಕ್ಲಾಸಿಕಲಿ ನಾಯಿ ಏನು ಅರ್ಥ ಮಾಡ್ಕೊಂಬಿಟ್ಟಿದ್ರೆ ನಾನು ಓಡಿಸ್ತಿರೋದಕ್ಕೆ ಅವ್ರು ಹೋಗ್ತಿದ್ದಾರೆ ಅಂತ. ಅದೇ ಈಗ ಬೋಬೋ ಒಂದು 4-5 ನಾಯಿ ಅಟ್ಟಿಸ್ಕೊಂಬಂತು, ಟಕ್ಕಂತ ಬ್ರೇಕಾಗಿ ನಿಲ್ಲಿಸ್ಬಿಟ್ರಿ ಅಂದ್ಕೊಳ್ಳಿ, ಯು ವಿಲ್ ನಾಟ್ ಪಾಪ ನಾಯಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಯಾರು ಬೊಗಳಿದ್ರು, ಯಾಕೋ ಬೊಗಳಿದ್ರು, ನಮ್ಗೆ ಗೊತ್ತಿಲ್ಲಪ್ಪ ಅನ್ನೋ ಥರ ಎಲ್ಲ ನಾಯಿ ಅಲ್ಲಲ್ಲ ತಿರುಗ್ತಿದೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ರಿಯಾಕ್ಟ್. ಅದರಲ್ಲಿ ಡಾಮಿನೇಟ್ ನಾಯಿ ಬಂದು ನಿಮ್ಮ ಚಕ್ರದ ಮೇಲೆ ಹುಚ್ಚ ಹೋಗುತ್ತೆ. ದಿಸ್ ಬಿಲಾಂಗ್ಸ್ ಟು ಮೀ ಬಿಕಾಸ್ ಇಟ್ ಸ್ಟಾಪ್ಡ್ ಹಿಯರ್. ಅದು ನಿಲ್ಲಿಸಿದಾಗ ಅದಕ್ಕೆ ನೀವು ಎಲ್ಲೆಲ್ಲಿ ನಿಲ್ಸಿರ್ತೀರೋ ಅಲ್ಲಲ್ಲಿ ನಾಯಿ ಬಂದು ಹುಚ್ಚೋ ಇದಿರುತ್ತೆ. ಆ ವಾಸನೆ ತೊಗೊಂಡು ನಿಮ್ಮ ಗಾಡಿ ಚಕ್ರ ತೊಗೊಂಡು ನೀವು ಹೋಗ್ತಿದ್ದೀರಾ, ಹೋಗಿದ್ದು ಆ್ಯಂಡ್ ದಟ್ ಡಾಗ್ ವಿಲ್ ನಾಟ್ ಕಮ್ ಟಿಲ್ ಯುವರ್ ಹೌಸ್. ಅದರ ಟೆರಿಟರಿ 100 ಮೀಟರ್ ತನಕ ಮಾತ್ರ, ಮುಂದಕ್ಕೆ ಅದಕ್ಕೆ ನನ್ ಆಫ್ ಯುವರ್ ಬಿಸ್ನೆಸ್. ಅಲ್ಲೋಗಿ ಅಲ್ಲಿ ಬೇರೆ ನಾಯಿ ಬರುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ. ಈಗಂತೂ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಮ್ಮನೆ ರೋಡಲ್ಲಿರೋ ನಾಯಿಗಳು 3-4 ಇರುತ್ತಲ್ಲ, ಸೊ ಪ್ರಾಬ್ಲಿ ಬೊಗಳ ನಿಲ್ಲಿಸ್ಬಿಟ್ಟಿದೆ ಈಗ. ಅಂದರೆ ಅದು ಗೊತ್ತಾಗೋಗ್ಬಿಟ್ಟಿದೆ. ರಾತ್ರಿ ನಾನು 2 ಗಂಟೆ ಆಗಿರ್ಬೋದು, 3 ಗಂಟೆ ಮುಂಚೆ ಅಟ್ಟಿಸ್ಕೊಂಡು ಬರ್ತಾಯಿತ್ತು. ಸೊ ಮನೆ ಅಂದರೆ ನೀವು ಹೇಳ್ದಂಗೆ 100 ಮೀಟರ್ಸ್ ಹಿಂದೆ ನಿಲ್ಲಿಸ್ಬಿಡ್ತಾಯಿತ್ತು. ಬಟ್ ಆಮ್ ಲೈಕ್ ಒಂದೊಂದ್ಸಲಿ ಮನೆ ಹತ್ರ ಬಂದ್ಬಿಟ್ರೆ ಫುಲ್ಲು ಭಯ ಆಗ್ತಿತ್ತು ನನಗೆ. ಇವಾಗ ಏನಾಗಿದೆ ಅಂದರೆ ತನ್ನ ಯೂರಿನ್ ಮಾಡಿ ಅಥವಾ ಅದರ ಯೂರಿನ್ ಮೇಲೆ ನಿಮ್ಮ ಗಾಡಿ ಹೋಗಿ ದೇ ಆರ್ ಯೂಸ್ ಟು ದ ಸ್ಮೆಲ್ ಆಫ್ ದ ಟೈರ್ ದಟ್ ದಿಸ್ ಬಿಲಾಂಗ್ಸ್ ಟು ಮೈ ಟೆರಿಟರಿ. ಸೊ ಐ ಡೋಂಟ್ ಹ್ಯಾವ್ ಟು ಬಾದರ್. ನಾನು ಒಂದು ಮಗು ತಪ್ಪಿಸ್ಕೊಂತು ಅಂತ ಹೇಳಿದ್ನಲ್ಲ, ಕರೆಕ್ಟು, ದಟ್ ಆಗಬಾರ್ದು ಬೇರೆಯವ್ರಿಗೆ ಅಂತ ಹೇಳ್ತೀನಿ. ಎವ್ರಿಬಡಿ ಟೀಚರ್ಸ್ ಅ ಡಾಗ್ ಕಮ್ ಅಂದರೆ ನಾನು ಬರ್ತೀನಿ ಅಂತ. ಓಕೆ, ಜಸ್ಟ್ ಇಮ್ಯಾಜಿನ್ ನಿಮ್ಮ ರಿಟ್ರೀವರ್, ನಿಮ್ಮ ಫ್ರೆಂಡ್ ಮಗು, ನಿಮ್ಮ ವೆನ್ ಎವರ್ ಯು ಗೋ ದೇರ್, ಅವ್ರು ಏನು ಮಾಡ್ತಾರೆ, ಕಮ್ ವಾಕಿಂಗ್ ಹೋಗೋಣ ಅಂತ ನಾಯಿಗೆ ಹೋಗಿ ಬೆಲ್ಟ್ ಹಾಕ್ತಾರೆ. ಕಮ್ ಇಯರ್ ಅಂತ ನಾಯಿ ಹತ್ರ ಹೋಗಿ ಕೂತ್ಕೋತಾರೆ. ಪುಟ್ಟು ಮರಿ ಕೊಂಡ್ಕೊಳ್ಳೋ ದಿನನೇ ಬಾಯ್ಲಿ ಬಂಗಾರ ಬಾರ ಚಿನ್ನ ಬಾರ ಅಂತ ನಾವು ಹೋಗಿದ್ದೀವಿ. ಅದೇನು ಬಂದೇ ಇಲ್ಲ, ನಾವೇ ಹೊಟ್ಟೋದ್ವಿ. ಕರೆಕ್ಟ್. ಸೊ ಯು ಹ್ಯಾವ್ ಟಾಟ್ ಅ ಡಾಗ್ ದಟ್ ಕಮ್ ಅಂದರೆ ನಾನು ಬರ್ತೀನಿ. ಅದಕ್ಕೋಸ್ಕರ ಅಂದರೆ ಕಮ್ ಅಂದರೆ ಬರಲ್ಲ. ಅದೇ ನೀವು ಓಡೋಗ್ಬೇಕಾದ್ರೆ ಕಮ್ ಅಂತಾನೆ ಬ್ರೂನೋ ತಿರುಗತ್ತೆ, ಅಥವಾ ಕಮ್ ಅಂದರೆ ತಿರುಗಿ ನೋಡುತ್ತೆ ನೀ ಬರ್ತಿದ್ಯಾ ಅಂತ. ಬಿಕಾಸ್ ಯು ಹ್ಯಾವ್ ಟಾಟ್ ಕಮ್ ಮೀನ್ಸ್ ಐ ವಿಲ್ ಕಮ್. ಪಾಯಿಂಟ್. ಇಫ್ ದ ಡಾಗ್ ಇಸ್ ಟಾಟ್ ಕಮ್ ಮೀನ್ಸ್ ಯು ಕಮ್, ಕಳೆದೋಗೋ ಸೀನೇ ಬರಲ್ಲ ನಾಯಿ. ಅಷ್ಟು ದಿನ ಅದೇ ಜಾಗದಲ್ಲಿ ನಾವು ಕಮ್ ಅಂತ ರಾತ್ರಿ ನಾನು, ಅವ್ರ ಫ್ರೆಂಡ್ಸು, ಅವ್ರ ತಾಯಿ, ನಮ್ಮ ಹುಡುಗರು ಎಲ್ಲರೂ ಕರೆದಿದ್ದೀವಲ್ಲ, ಯಾಕೆ ಬರಲಿಲ್ಲ? ಕಮ್ ಅಂದರೆ ಹೆಸರು ಕೇಳಿಸ್ತು, ಓ ಬರ್ತಿದ್ದಾರೆ ಬಚ್ಚಿಟ್ಕೊಂಡು ಮೊದಲೇ ಭಯ, ಬಚ್ಚಿಟ್ಕೊಂಡಿರೋದು ಇನ್ನೂ ಆಚೆ ಬರಲ್ಲ ಕಮ್ ಅಂದ ತಕ್ಷಣ. ಸೊ ಯು ಮೀನ್ ಟು ಸೇ, ಬಟ್ ಈಗ ಅಂದರೆ ಕಮ್ ಅಂತಿರ್ಬೇಕಾದ್ರೆ ನಾಯಿಗಳಿಗೆ ಪದಗಳ ಅರ್ಥ ಆಗುತ್ತಾ? ಲೈಕ್ ಹೌ ಡಸ್ ಇಟ್? ನೀವು ಏನು ಅರ್ಥ ಮಾಡಿಸ್ತೀರೋ ಅದ ಅರ್ಥ ಆಗುತ್ತೆ. ಕಮ್ ಅಂದರೆ ನೀವು ಬರ್ತೀರಾ ಅಂತ ಅರ್ಥ ಆಗಿದೆ. ಸರಿ. ಇಫ್ ಬಿಗ್ ವರ್ಡ್ಸ್ ಅಂದರೆ ಸೆಂಟೆನ್ಸ್ಗಳೆಲ್ಲ ಬಂದಾಗ 2 syllables is easy to digest and 2 syllables ಅಷ್ಟೇ. ಕಮ್, ಸಿಟ್ ಡೌನ್, ಸ್ಲೀಪ್, ರೋಲ್, ಕ್ರಾಲ್, ಬಾ. ಅದಕ್ಕೆ ನೀವು ನೋಡಿ ಕನ್ನಡದಲ್ಲಿ ರಾಜ, ರಾಣಿ, ಶೇರು, ಬ್ರೂನೋ, ಚಿನ್ನು, ಮುನ್ನಿ, ಮೋತಿ ಇದೇ ಹೆಸರುಗಳು. ಸೊ ಹಾಗಾಗಿ ಅದೆರಡೇ ಸಿಲ್ಬಲ್ಲು. ಈಸಿ, ದೇ ಕ್ಯಾನ್ ಡೈಜೆಸ್ಟ್. Number of words are million. You can give them million words, they'll understand. Provided what is your action to that word is what matters. Come andre nee bartira na barbeku annodu. If you have taught the dog nee barbeku from the beginning, it is not miracle. ಯಾರ್ಯಾರ ಮನೇಲಿ ಡಾಗ್ ಇದೆಯೋ ದಯವಿಟ್ಟು ಮನೆಯಲ್ಲಿ ನಾಯಿನ ಒಂದು ಕಡೆ ಬಿಡಿ. ನೀವು ಕಮ್ ಅಂದಾಗ ಪಾತ್ರೆ ಕೈಯಲ್ಲಿ ಇಟ್ಕೊಂಡು ಊಟ ಹಾಕ್ತಾ ಇದ್ದೀರಾ, ಬಿಟ್ಟು ಹಾಕ್ಬಿಡಿ, ಕೆಲಸ ಮಾಡಿಸ್ಕೊಂಡು ಹಾಕಿ. ಏನು ಕೆಲಸ? ಯು ಆರ್ ಟ್ರೇಡಿಂಗ್ ಅವೇ ದ ಫುಡ್ ಟು ಟೀಚ್ ಹಿಮ್ ಹಿಸ್ ಲೈಫ್ ಸ್ಕಿಲ್ ಟು ಸರ್ವೈವ್. ಅಬ್ಸಲ್ಯೂಟ್ಲಿ. ಕಮ್ ಅಂತೀರಾ, ಹಿಂದೆ ಹೋಗ್ತೀರಾ, ಚೂರು ಊಟ ಕೊಡ್ತೀರಾ. ಅದು ತಿನ್ನೋರ್ಗು ಕಮ್ ಅಂತೀರಾ, ತಿರ್ಗಾ 4 ಹೆಜ್ಜೆ ಹಿಂದೆ ಹೋಗ್ತೀರಾ, ಊಟ ಕೊಡ್ತೀರಾ. ಸ್ಟಾರ್ಟ್ ಡೇ 1 ಇಂದ 5 ಟೈಮ್ಸ್ ಮಾಡಿ. ಮನೆ ಎಲ್ಲ ಮೂಲೆಯಿಂದ ಎಲ್ಲ ಮೂಲೆಗೆ ಬರೋ ಥರ ಮಾಡಿ. ಆಮೇಲೆ ಗೇಟಿಂದ ಬಾಗ್ಲಿಗೆ ಬರೋ ಥರ ಮಾಡಿ. ಗೇಟ್ ಓಪನ್ ಮಾಡಿ, ಗೇಟ್ ಆಚೆ ನಾಯಿನ ಬಿಡಿ, 1-2 ಕಾಳಲ್ಲಿ ಹಾಕಿರಿ, ತಿಂತಿರ್ತಾನೆ. ಒಳಗಡೆ ಬಂದ್ಬಿಟ್ಟು ಕಮ್ ಅಂದು ಪೂರ್ತಿ ಪಾತ್ರೆ ಊಟ ಕೊಡಿ. ಸುತ್ತಮುತ್ತಲು ಬೇರೆ ನಾಯಿಗಳಿಲ್ವಾ ನೋಡ್ಕೊಳ್ಳಿ, ವೆಹಿಕಲ್ಸ್ ಇಲ್ವಾ ನೋಡ್ಕೊಳ್ಳಿ. ಅರ್ಲಿ ಮಾರ್ನಿಂಗ್, ಲೇಟ್ ನೈಟ್ಸ್. ಹಾಗೇ ಮಾಡ್ಕೊಂಡು 1 ತಿಂಗಳಲ್ಲಿ ಗೇಟಿಂದ 10 ಹೆಜ್ಜೆ ಬಲಗಡೆ, 10 ಹೆಜ್ಜೆ ಎಡಗಡೆ, 10 ಹೆಜ್ಜೆ ಮುಂದೆ. ಅಲ್ಲೇನೋ ಒಂದು ಹಾಕ್ಬಿಟ್ಟು ಬನ್ನಿ, ಅದು ತಿಂತಾ ಇರ್ತಾನೆ. ಗೇಟ್ ಒಳಗಡೆ ಕಮ್ ಬನ್ನಿ, ಓಡ್ ಬರ್ತಾನೆ, ಪೂರ್ತಿ ಊಟ ಇಡಿ. ಲೆಟ್ ಹಿಮ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಕಮ್ ಮೀನ್ಸ್ ಐ ಕಮ್ ದೇರ್, ಐ ಗೆಟ್ ಫುಡ್. ನೆಕ್ಸ್ಟ್ ಕಮ್ ಅಂದಾಗ ಬಾಯಲ್ಲಿ ನೀರು ಸುರಬೇಕು ಅವನಿಗೆ, ಎಲ್ಲಿದ್ರು ಓಡ್ ಬರ್ತಾನೆ ಅವಾಗ. ಆ್ಯಕ್ಚುಲಿ ನೀವು ಕಮ್ ಅಂತಿರ್ಬೇಕಾದ್ರೆ ಗೋ ಅಂತ ಹೇಳ್ಬೇಕು, ಉಲ್ಟಾ ಆಗ್ತಿದೆ ಇದು ಥರ ಅಲ್ವಾ, ಟು ಬಿ ಆನೆಸ್ಟ್. ಅದರಲ್ಲೂ ಇನ್ನೂ ಒಂದು ಸ್ಟೆಪ್ಪು, ಆಲ್ ಪೆಟ್ ಪೇರೆಂಟ್ಸ್, ಸ್ಪೆಷಲಿ ಪೆಟ್ ಲವರ್ಸ್ ಎಷ್ಟು ಬುದ್ಧಿವಂತರು ಅಂದರೆ, ಆಚೆ ನಾಯಿ ಓಡಾಟೋಯ್ತು, ಕಮ್ ಕರೆದ್ರು, ಆ ನಾಯಿ ಬರ್ತಿಲ್ಲ, ಇವ್ರ ಹಿಂದೆ ಓಡ್ತಿದ್ದಾರೆ, ನಾಯಿ ಬರ್ತಿಲ್ಲ, ಇವ್ರ ಹಿಂದೆ ಓಡ್ತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ. ಅಪ್ಪಿ ತಪ್ಪಿ ಆ ನಾಯಿ ನಿಮ್ಮ ಕೈಗೆ ಸಿಕ್ಕಿದ್ರೆ, ಏಕೆಂದರೆ ಎಲ್ಲರೂ ನೋಡೋರ ಮುಂದೆ ಅವಮಾನ ಆಯ್ತಲ್ಲ, 2 ಬಿಡ್ತಾರೆ ನಾಯಿಗೆ. ಸೊ ನಾಯಿಗೆ ಏನು ಹೇಳ್ಕೊಟ್ಟಿದ್ದೀರಾ? ಕಮ್ ಅಂದರೆ ನೀವು ಓಡು, ನಿನ್ನಿಂದ ನಾವು ಓಡ್ತೀನಿ, ನೀನು ಅಪ್ಪಿ ತಪ್ಪಿ ನನ್ನ ಕೈಗೆ ಸಿಕ್ಕಾಕೊಂಡ್ರೆ 2 ಬಿಡ್ತೀನಿ.
ಹೊಡಿತಾರ ನಾಯಿಗಳಿಗೆ, ಹೊಡಿತಾರೋ ಗದರ್ತಾರೋ, ಅಮ್ಮ ನಾವೆಲ್ಲ ಯಾಕೆ ಹೆಂಗೆ ಮಾಡಿದೆ, ಹಿಡಿದು ಮುಂದೆ ಏನು ಅನ್ಕೋ, ಕರೆದ್ರೆ ಬರೋಲ್ಲ, ಇಷ್ಟೆಲ್ಲ ಮಾಡಿದ್ದೀನಿ ನನಗೆ. ನಾಯಿಗೆ ಏನಾಯ್ತಪ್ಪ, ಅಪ್ಪಿ ತಪ್ಪಿ ಅವ್ರಿಗೆ ಸಿಕ್ಬಿಟ್ರೆ ದೇವರೇ ಗತಿ. ನಾನು ಏನಾದರೂ ಸಿಗಲ್ಲ. ಇಫ್ ಯು ಆರ್ ರನ್ನಿಂಗ್ ಬಿಹೈಂಡ್ ಅ ಡಾಗ್, ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೆಸ್ಪೆಕ್ಟ್ ಯುವರ್ ಡಾಗ್, ಹೀ ಈಸ್ ಅ ಡಾಗ್, ಹೀ ಈಸ್ ನಾಟ್ ಅ ಹ್ಯೂಮನ್. ಇಫ್ ಯು ಆರ್ ರನ್ನಿಂಗ್ ಬಿಹೈಂಡ್ ದ ಡಾಗ್, ಯು ಆರ್ ಟೆಲಿಂಗ್ ದಟ್ ಐ ಆಮ್ ಜಾಯ್ನಿಂಗ್ ಯು ಫಾರ್ ದ ಹಂಟ್. ಅಲ್ಲಿ ಮಗು ಇತ್ತು, ವಾಸನೆ ನೋಡೋಕೆ ಹೋಗ್ತಿತ್ತು ನಾಯಿ, ನೀವು ಮಗು ಹತ್ರ ಓಡೋಟೋಗತ್ತೆ ಅಂತ ಓಡಿದ ತಕ್ಷಣ ಗಾಬರಿಲಿ ದ ಡಾಗ್ ವಿಲ್ ನೆವರ್ ರಿಯಲೈಸ್ ನೀವು ನಾಯಿಯಿಂದ ಗಾಬರಿ ಆದ್ರಿ. ನಾನು ನಿಮ್ಮನೆ ನಾಯಿ, ನೀವು ಯಾಕೆ ನನ್ನ ನೋಡಿ ಗಾಬರಿ ಆಗ್ತೀರಾ? ನೀವು ಗಾಬರಿ ಆಗಿದ್ದು ಮಗು ನೋಡಿದ್ದಕ್ಕೆ ತಾನೇ. ಯೋಚನೆ ಮಾಡಬೇಡ, ಹೋಗಿ ಕಚ್ಬಿಡ್ತೀನಿ, ನೀನು ಓಡಿ ಬರ್ತಿದ್ದೀನಿ, ಬರಕ್ಕೆ ಮುಂಚೆ ಕಚ್ಚಾಯಿಸ್ಬಿಡ್ತೀನಿ. ಸೇಮ್ ಥಿಂಗ್ ಸಂಬಡಿ ಯು ಸ್ಪೋಕ್ ಅಬೌಟ್, ಬಲ್ಬ್ ಇಟ್ಟಿದ್ದಾರೆ ಕೆಳಗಡೆ, ಬೇಡ ಬೇಡ ನೋ ನೋ ಅಂದ ತಕ್ಷಣ ನಾಯಿ ನುಂಗ್ಬಿಡುತ್ತೆ. ನಾಯಿ ಬರೀ ವಾಸನೆ ನೋಡಿರೋದು, ಬಿಸಿ ಅಷ್ಟೇ, ಮೂಗು ಸುಟ್ಕೊಂಡು ಸುಮ್ಮನಾಗಿರೋದು. ನಾ ಬೇಡ ಬೇಡ ನೋ ನೋ ಅಂದ ತಕ್ಷಣ ಇಲ್ಲಿವರೆಗೂ ಬೇಡ ನೋ ಅಂದಾಗೆಲ್ಲ ನೀನು ತಿಂದಿದೀಯಾ ನಿನ್ನ ಕೈಯಲ್ಲಿ. ಸೊ ಬಲ್ಬ್ ನುಂಗ್ಬಿಟ್ರೆ ಏನಾಗ್ಬಿಡುತ್ತೆ? ಸತ್ತೋಗಿರುತ್ತೆ, ಬಲ್ಬ್ ಒಳಗಡೆ ಒಡೆದೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೂಲ್ ಡ್ರಿಂಕ್ ಮುಚ್ಚಲ ಬಿದ್ದಿದೆ, ನಾಯಿ ವಾಸನೆ ನೋಡ್ತಿದೆ, ನೀವೇನು ಮಾಡಬೇಕು, ನಾಯಿಗೆ ಬಿಸ್ಕೆಟ್ ಅಂತ ಉಲ್ಟಾ ಓಡೋಗಿದ್ರೆ ಓಡಿ ಬಂದಿರೋದು ನಿಮ್ಮನ್ನು ಬಿಟ್ಬಿಟ್ಟು, ನಾ ಬೇಡ ಬೇಡ ಬ್ರೂನೋ ನೋ ಬೇಡ ಅಂದ ತಕ್ಷಣ, ಓ ಬೇಡ ಅಂದಾಗೆಲ್ಲ ನೀನು ತಂದು ತಿಂದಿದ್ಯಾ ಕೈಯಲ್ಲಿ, ಈಗಲೂ ನೀವು ಬನ್ನಿ ನೀನೇ ಕೈಯಲ್ಲಿ ಎತ್ತುತ್ತೀಯಾ, ಆಮೇಲೆ ನಂಗೆ ಸಿಗಲ್ಲ, ವಿಚ್ ಮೀನ್ಸ್ ಯು ಏಟ್ ಇಟ್. ಅದ್ರ ಬದಲು ನಾನು ನುಂಗ್ಬಿಡ್ತೀನಿ. ನಾನು ನುಂಗ್ಬಿಟ್ಟೆ, ಹೊಟ್ಟೆ ಎಲ್ಲ ಹರಿದ್ಬಿಡ್ತು, ಸತ್ತೋದೆ. ಹೇಳ್ಕೊಟ್ಟಿದ್ದು ಯಾರು? ನಮ್ಮ ಡಾಗ್ ಲವರ್ಸ್. ಸರ್, ಪ್ರೀತಿಗೂ ಗೌರವಗೂ ಭೂಮಿ ಆಕಾಶ ವ್ಯತ್ಯಾಸ ಇದೆ ಸರ್. ಪ್ರೀತಿ ಮನಸ್ಸಲ್ಲಿ, ಗೌರವ ತೋರಿಸೋದ್ರಲ್ಲಿ. ನಮಗೆ ನಮ್ಮ ತಾಯಿ ಮೇಲೆ ಪ್ರೀತಿ ಇಲ್ವಾ ಸರ್? ಹಂಗಂತ ಅವ್ರ ಮೇಲೆ ಕೂತಿದ್ವಿ ಒಂದು ಕಾಲದಲ್ಲಿ, ಮರೀಲಿ ಎತ್ಕೊಂಡಿದ್ವಿ. ದೊಡ್ಡದನ್ನು ನಾನು ಎತ್ಕೋತೀನಿ ಅಂದರೆ ಪ್ರೀತಿ ಎಲ್ಲಿ ಸರ್ ಆಯಿತು? ಇವತ್ತು ನಾನು ನಮ್ಮ ತಾಯಿ ಮೇಲೆ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ ಸರ್? ಅಲ್ಲ, ನಂದು ಅಪ್ಪ ಇದ್ದೀನಿ ಬಿಡಿ, ಸಣ್ಣ ಇರೋರು ಕೂತ್ಕೊಳ್ಳೋಕ್ಕಾಗತ್ತಾ ಸರ್? ಯಾರು ಮತ್ತೆ ಅಲ್ವಾ? ಅಂಡರ್ಸ್ಟ್ಯಾಂಡ್ ದ ಬ್ಯಾರಿಯರ್. ಒನ್ಸ್ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದ ಆನಿಮಲ್, he is going to live longer, stronger, healthier. So true, so true. On that note, ಲಾಸ್ಟ್ ಥಿಂಗ್ ಏನಾದರೂ ಇದೆಯಾ ಸರ್? ಇಷ್ಟೊತ್ತರೆಗೂ ಹೇಳಿದ್ದೀವಿ. ಏನಿಲ್ಲ ಸರ್, ಲರ್ನ್ ಮೋರ್ ಅಬೌಟ್ ದ ಆನಿಮಲ್ ಬಿಫೋರ್ ಯು ಬ್ರಿಂಗ್ ಒನ್. ಇಫ್ ಯು ಆಲ್ರೆಡಿ ಬ್ರಾಟ್ ಒನ್, ಮೇಕ್ ದ ಚೇಂಜಸ್ ದಟ್ ವಿಲ್ ಹೆಲ್ಪ್ ದೆಮ್ ಲಿವ್ ಲಾಂಗರ್, ಸ್ಟ್ರಾಂಗರ್. ನ್ಯೂಟ್ರಿಂಗ್ ಇರ್ಬೋದು, ಪ್ರಾಪರ್ ಫೀಡಿಂಗ್ ಇರ್ಬೋದು. ಬಿಕಾಸ್ ನಮ್ಮ ಎಮೋಷನ್ ತಕ್ಕಂತೆ ನಾಯಿಗೆ ಇದು ಮಾಡೋದು ತಪ್ಪಾಗತ್ತೆ. ಎಸ್, ದರ್ ಇಸ್ ಒನ್ ಆಫ್ ಅ ಪಾಡ್ಕಾಸ್ಟ್ ವೇರ್ ನಾನು ಹೇಳಿದ್ದೆ, ಗ್ಲೂಕೋಸ್ ಬಿಸ್ಕೆಟು ರೋಡಲ್ಲಿ ಟೀ ಕುಡಿಬೇಕಾದ್ರೆ, ಸಿಗರೇಟ್ ಸೇದಬೇಕಾದ್ರೆ ಡಾಗ್ಸಿಗೆ ಕೊಡಬೇಡಿ. ಅದಕ್ಕೆ ಐ ಹ್ಯಾಡ್ ಅಟ್ಲೀಸ್ಟ್ ಅರೌಂಡ್ 500 ನೆಗೆಟಿವ್ ಕಮೆಂಟ್ಸ್. ನೀನೇ ತಿಂದು ದಪ್ಪ ಆಗಬೇಕು ಅಂತ ನಾಯಿಗಳಿಗೆ ಬೇಡ ಅಂತಿದ್ಯಾ, ಇವನೇ ಇರೋ ಪಾರ್ಲಿಜಿ ಎಲ್ಲ ತಿಂದು ದಪ್ಪ ಆಗಿದ್ದಾನೆ, ಪಾರ್ಲಿಜಿ ಬೇಬಿ ನೀನೇನಾ, ಈ ಥರ ಕಮೆಂಟ್ಸ್ ಬಂತು. ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ಯಾಕೆ ಬಂತು ಅನ್ನೋದಕ್ಕೂ ಹೇಳ್ತೀನಿ. ಒಬ್ಬ ಮನುಷ್ಯ ದಿನ ಸಿಗರೇಟ್ ಸೇದಬೇಕಾರೆ ಅಥವಾ ಟೀ ಕುಡಿಬೇಕಾರೆ ಅಥವಾ ಹಾಲು ತರಕ್ಕೆ ಹೋದಾಗ ಅಲ್ಲಿ ಒಂದು ನಾಯಿಗೆ ಬಿಸ್ಕೆಟ್ ಹಾಕಿ ಅವನೇನು ಅನ್ಕೋತಿದ್ದ ಅಂದರೆ, ನಾನು ಆ ನಾಯಿಗೆ ಊಟ ಹಾಕ್ತಾಯಿದ್ದೀನಿ ಅಂತ. ಆ್ಯಂಡ್ ದೆನ್ ಹಿ ನೋಟಿಸ್ 3 years ಒಂದು ನಾಯಿ ಹೋಯಿತು, ಎಲ್ಲೋಯ್ತು ಗೊತ್ತಿಲ್ಲ. ಆಮೇಲೆ ಇನ್ನೊಂದು 4 years ಇನ್ನೊಂದು ನಾಯಿ, ಆಮೇಲೆ ಇನ್ನೊಂದು 5 years ಇನ್ನೊಂದು ನಾಯಿ. 10-12 ವರ್ಷ ಆದಮೇಲೆ ಪಾಡ್ಕಾಸ್ಟ್ ನೋಡಿದಾಗ ಅವ್ನಿಗೇನು ಅರ್ಥ ಆಯಿತು, ನಾನೇ ಸಾಯಿಸಿದ್ದ ನಾಯಿನ. ಗ್ಲೂಕೋಸ್ನ ಅರಗಿಸ್ಕೊಳ್ಳೋ ಶಕ್ತಿ ನಾಯಿಗಿಲ್ಲ. ಕಾರ್ನಿವೋರಸಲ್ಲಿ ಗ್ಲೂಕೋಸ್ ಎಲ್ಲಿ ಸಿಗತ್ತೆ? ಸಿಗೋದೇ ಇಲ್ಲ. ಸೊ ಅದರಿಂದ ಹೈಪರ್ ಗ್ಲೈಸಿಮಿಯಾ ಆಗಿ ಶುಗರ್ ಜಾಸ್ತಿ ಆಗಿ ನಾಯಿ ಕಿಡ್ನಿ ಲಿವರ್ಸ್ ಫೇಲ್ ಆಗೋಗುತ್ತೆ. ಆ ಕಾರಣದಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ತಾವು ಅಂದ್ಕೊಂಡು ಅದಕ್ಕೆ ಹಾಕ್ತಿದ್ದಿದ್ದು ಊಟ ವಿಷ ಆಗೋಯ್ತು ಅಂತ ಕೇಳಿದಾಗ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ತಮ್ಮ ತಪ್ಪನ್ನು. ಅವಾಗ ತಕ್ಷಣ ಕೋಪ ಬರುತ್ತೆ. ಆ್ಯಂಗರ್ ಇಸ್ ಸಮಥಿಂಗ್ ದಟ್ ಈಸ್ ಓನ್ಲಿ ಆನ್ ಯು ವಿಚ್ ಯು ಆರ್ ಶೋಯಿಂಗ್ ಇಟ್ ಟು ಸಂಬಡಿ ಎಲ್ಸ್. ನಿಮ್ಮ ಮೇಲೆ ನಿಮಗೆ ಕೋಪ ಇರೋದನ್ನು ತೋರಿಸೋದು ಇನ್ನೊಬ್ಬರ ಮೇಲೆ ಹೊರತು, ನಿಮ್ಮ ಮೇಲೆ ನಿಮ್ಗೆ ಕೋಪ ಇಲ್ಲದೆ ಇದ್ದರೆ ನೀವು ಬೇರೆಯವ್ರ ಮೇಲೆ ತೋರಿಸೋದೇ ಇಲ್ಲ. ಯು ಮೀನ್ ಟು ಸೇ ನಾಯಿಗಳಿಗೆ ನಾವು ಅಂಗಡಿಯಿಂದ ತೊಗೊಂಡ್ಬಂದು ಪಾರ್ಲೆಜಿ ಬಿಸ್ಕೆಟ್ಸ್ಗಳು ಹಾಕಲೇಬಾರ್ದಾ ಸರ್? ಹಾಕಬಾರ್ದು ಸರ್. ಅದೇ ಅಂಗಡೀಲಿ ಮೊಟ್ಟೆ ಪಫ್ ತೊಗೊಳ್ಳಿ, ಪಫ್ ನೀವು ತಿನ್ನಿ, ನೀರಲ್ಲಿ ಮೊಟ್ಟೆ ತೊಳೆದ್ಬಿಟ್ಟು ಕೊಡಿ, ಶಕ್ತಿ ಅನ್ನ ಬರುತ್ತೆ ನಾಯಿಗೆ. ಬೇಯಿಸಿರಲಿ ಬೇಯಿಸಿಲ್ದೇ ಇರಲಿ, ಮೊಟ್ಟೆ ಎಷ್ಟಿಲ್ಲ ಮೊಟ್ಟೆ ಪಾಪ. ಬಟ್ ಯಾವ ಬಿಸ್ಕೆಟ್ ಹಾಕ್ಬೋದು ಅಂದರೆ ಸರ್, ನಾಯಿ ಕಾರ್ನಿವೋರಸ್, ಯಾವುದು ಬಿಸ್ಕೆಟ್ ಹಾಕಬಾರ್ದು ಸರ್. ವಾಟ್? ದಿಸ್ ಇಸ್ ದ ಬಿಗ್ಗೆಸ್ಟ್ ಎವರ್ ಒಂಥರ ನೋಷನ್ ತೆಗಿತಿದ್ದೀರಾ ಅಂತಂದ್ರೆ, ನಾಯಿಗೆ ಬಿಸ್ಕೆಟ್ ಹಾಕ್ಬೇಕಂದ್ರೆ ಪ್ಯಾಕ್ಗಳುಗಟ್ಟಲೆ ಬಿಸ್ಕೆಟ್ಗಳು ತೊಗೊಂಡು ಹಾಕ್ತಾರೆ. ತಗೊಂಡೋಗಿ ನಾಯಿ ಬಿಸ್ಕೆಟೇ ಸಿಗತ್ತಲ್ವಾ, ನಾಯಿಗೆ ಅಂತ ಬಿಸ್ಕೆಟ್ ಮಾಡಿದ್ದಾರೆ. ಕರೆಕ್ಟ್, ನಾಯಿಗೆ ಅಂತ ಬಿಸ್ಕೆಟ್. ಸೇಮ್ ಥಿಂಗ್. ಸಿ ನೌ ವಿ ಹ್ಯಾವ್ ಸಚ್ ಅ ಬಿಗ್ ಕನ್ಸರ್ನ್ ಇನ್ ಬೆಂಗಳೂರು ಸರ್. ಮುಂಚೆ ಏನಾಗೋದು ಅಂದರೆ ನಮ್ಮ ಕ್ಲಾಸಲ್ಲಿ ಒಬ್ಬರೋ ಇಬ್ಬರಿಗೋ ಮೂಗ್ ಸೋರೋದು, ನೆಗಡಿ ಬರೋದು, ಅವ್ನು ಯಾವಾಗಲೂ ನೆಗಡಿ ಬರುತ್ತಪ್ಪ ಅವನಿಗೆ ಅನ್ನೋದು. ಇವತ್ತು ಸರ್ ಯು ಹ್ಯಾವ್ ವಾಟ್ಸ್ಆ್ಯಪ್ ಗ್ರೂಪ್ಸ್, ಎನಿ ಕ್ಲಾಸ್ ಯು ಸಿ, ಎನಿಬಡಿ ಹೂಸ್ ಆರ್ ವ್ಯೂವರ್ಸ್, ಒಂದು ಮಗುಗೆ ನೆಗಡಿ ಬಂದರೆ ಎಲ್ಲ ಮಗುಗೂ ನೆಗಡಿ, ಇಡೀ ಕ್ಲಾಸ್ ರಜಾ. ಇನ್ಫೆಕ್ಷನ್ಸ್, ಕರೆಕ್ಟ್. ಅಲರ್ಜೀಸ್. ಯಾಕೆ? ಪಾರಿವಾಳ. ಕಾಗೆ ಎಲ್ಲಿದೆ ಇವತ್ತು? ಇಲ್ಲ. ಗುಬ್ಬಚ್ಚಿ ಎಲ್ಲಿದೆ? ಇಲ್ಲ. ಪಾರಿವಾಳ ಎಲ್ಲ ಕಡೆ. ಯಾಕೆ ಸರ್? ಧರ್ಮ ಗುರುಗಳು ಹೇಳಿರೋದು ಪಕ್ಷಿಗೆ ಆಹಾರ ಹಾಕಿ ನಿಮಗೆ ಒಳ್ಳೇದಾಗತ್ತೆ, ಬಟ್ ನಿಮ್ಮ ಆಹಾರ ಪಕ್ಷಿಗೆ ಹಾಕಿ ಅಂತ ಅವ್ರು ಹೇಳಿಲ್ಲ. ನೀವು ಹಾಕ್ತಿರೋ ಬೂಂದಿ
ಅರ್ಗಿಸ್ಕೊಳಕ್ಕಾಗದೆ ಅದು ಅರ್ಗಿ ಆ ಪಿಜನ್ನಿಂದ ಬರ್ತಿರೋ ಟಾಯ್ಲೆಟಿಂದ ದೇ ಟರ್ನ್ ಔಟ್ ಟು ಬಿ ಫ್ಲೈಯಿಂಗ್ ರ್ಯಾಟ್ಸ್. ದೇ ಆರ್ ಸ್ಪ್ರೆಡಿಂಗ್ ಮ್ಯಾಕ್ಸಿಮಮ್ ಡಿಸೀಸಸ್. ಯಾರ ಮನೆ ಮೇಲ್ಗಡೆ ಪಿಜನ್ಗಳು ಕೂತ್ಕೊಂಡು ಅದ್ರ ಪುಕ್ಕದಿಂದ ಉದುರ್ತಿರೋ ಡಸ್ಟ್ ಇದೆಯೋ ಎಲ್ಲರಿಗೂ ವೀಸಿಂಗು ಸರ್. ಯಾರು ವೀಸಿಂಗ್ ಇಲ್ಲ, ಎಲ್ಲ ಮಕ್ಳಿಗೂ ಅಲರ್ಜಿ, ಬ್ರಾಂಕೈಟಿಸ್, ಕೆಮ್ಮು ನೆಗಡಿ, ವೀಸಿಂಗ್ ಸರ್. ನಮ್ಮ ಟೈಮಲ್ಲಿ ವಿಕ್ಸ್ ಎದೆಗೆ ಹಚ್ಚಿದ್ರೆ ಆಗೋದು ಅಷ್ಟೇ ಸರ್. ಅದಕ್ಕೆ ಮುಂಚೆ ಯೂಕಲಿಪ್ಟಸ್ ಆಯಿಲಲ್ಲಿ ಮಕ್ಳಿಗೆ ಇನ್ಹೇಲ್ ಮಾಡಿದ್ರೆ ಆಗೋದು ಸರ್. ಅದು ಯಾವುದೋ ಎಲೆನ ನೀರಲ್ಲಿ ಕುದಿಸ್ಬಿಟ್ಟು ಇನ್ಹೇಲ್ ಮಾಡೋದು ಸರ್ ಅದಕ್ಕೆ ಮುಂಚೆ. ಇವತ್ತು ಏನು ನೆಬುಲೈಸೇಷನ್, ಎಲ್ಲರ ಮನೇಲೂ ನೆಬುಲೈಸೇಷನ್, ಎಲ್ಲರ ಮನೇಲಿ ಇನ್ಹೇಲರ್ ಎಲ್ಲಿ ಸರ್ ಕೇಳಿದ್ವಿ? ಯಾರೋ ಒಬ್ಬ ಇಡೀ ಒಂದು 3,000 ಮಕ್ಕಳಲ್ಲಿ ಒಬ್ಬನಿಗೆ ಆಸ್ತಮಾ ಇದ್ರೆ ಇನ್ಹೇಲರ್ ಅನ್ನೋದು ಗೊತ್ತಾಗಿರೋದು. ಇವತ್ತು ಎವ್ರಿ ಚೈಲ್ಡ್ ಇಸ್ ಯೂಸಿಂಗ್ ಅನ್ ಇನ್ಹೇಲರ್ ಸರ್. ಇಲ್ವಾ? ನೀವು ನಾನ್ ವೆಜಿಟೇರಿಯನ್ಸಾ? ನಿಮ್ಮ ಮಾಂಸದ ಅಂಗಡಿ ಅವನ ಹತ್ರ ಮಾತಾಡಿ, ಕಾಲು ನೆಕ್ಕು ಬೇಡದೇ ಇರೋದೆಲ್ಲ ಇರುತ್ತಲ್ಲ, ಅವನಿಗೆ ದುಡ್ಡು ಕೊಡಿ, ಅವನ ಹತ್ರ ಇಸ್ಕೊಂಡೋಗಿ ಹಾಕಿ ನಾಯಿಗೆ. ಇವಾಗಂತೂ BBMP ಇಸ್ ಟೇಕನ್ ಈವನ್ ಬೆಟರ್ ಸ್ಟೆಪ್. ಡಾಕ್ಟರ್ ಚಂದ್ರಯ್ಯ ಅಂತ is the joint director, ಮತ್ತು we have Dr. Srinath ಅಂತ veterinarians with the present commissioner who's helping animal related issues. They are finding every ward ಗೆ ಒಂದೊಂದು dog feeding areas. Oh wow. So anybody in that ward can bring and put feed there. Then we can tell them what to put, what not to put. That's a very good initiative. ಅವಾಗ ಏನಾಗುತ್ತೆ, ಇಷ್ಟು ದಿನ ಏನಾಗೋದು ಅಂದರೆ ನನಗಿಷ್ಟ ನಾಯಿ, ನಾನು ಆ್ಯಕ್ಟಿವಾ ತೊಗೊಂಡು ನಾನೊಂದು ಬಕೆಟ್ ತುಂಬ ಚಿಕನ್ ರೈಸ್ ತೊಗೊಂಡೋಗಿ ಕೊಟ್ಟೆ, ನನಗೆ ನಾಳೆ ಪೂನಾ ಟ್ರಾನ್ಸ್ಫರ್ ಆಯಿತು, ನಾವು ಹೊಟ್ಟೋದೆ. ಅದು ಪಾಡ್ಗೆ ಅದು ಸತ್ತಿರೋ ಇಲ್ಲಿ ಹುಡ್ಕೊಂಡು ತಿನ್ಕೊಂಡು ಬದುಕಿತ್ತು. ಸರ್ವೈವಲ್ ಆಫ್ ದ ಫಿಟೆಸ್ಟು. ಸಡನ್ನಾಗಿ ನೀವು ಇಷ್ಟು ದಿನ ಏನೋ ಕೊಟ್ರಿ, ಅದು ನಿಮ್ಗೆ ಕಷ್ಟ ಆಯ್ತು, ನೀವು ನಿಂತೋದ್ರಿ. ಸೊ ಅದು ಆ್ಯಕ್ಟಿವಾನೇ ಇರೋರೆಲ್ಲ ಕಚ್ಚಕ್ಕೆ ಶುರು ಮಾಡುತ್ತೆ ನಾಯಿ. ಆಮೇಲೆ ಯಾರೋ ನಾಯಿನ ಸಾಯಿಸ್ತಾರೆ. ನೀವು ಮಾಡಿದ್ದು ಒಳ್ಳೇದಷ್ಟೇ ಆ ನಾಯಿಗೆ. ಏನೇ ಆ್ಯಕ್ಚುಲಿ ಅದನ್ನು ಸುಮ್ಮನಿತ್ತು ಆ ನಾಯಿ. ಇಲ್ಲ ದಿನ ಮನೇಲಿ ಮಿಕ್ಕಿ ತಂದು ರೋಡಲ್ಲಿರೋ ನಾಯಿಗೆ ನಾನು ಫೀಡ್ ಮಾಡ್ತೀನಿ ಅಂತ ಹಾಕ್ತಿರೋದು. ಯಾಕೆಂದರೆ ನಿಮ್ಮಲ್ಲಿರುವ ಯಾವುದೋ ಹಸುಗೂಟ ಹಾಕೋತಾ ಇದ್ದೀರಾ ನೀವು, ಆ ನಾಯಿಗಲ್ಲ. ಇಫ್ ಯು ಆರ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಆ ನಾಯಿನ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳಿ, BBMP ಲೈಸೆನ್ಸ್ ಮಾಡಿಸಿ, ಅದಕ್ಕೊಂದು ನಂಬರ್ ಕೊಡ್ತಾರೆ, ನಿಮ್ಮ ಆಧಾರ್ ಕಾರ್ಡಿಗೆ ಮಾಡಿಕೊಂಡು ಕತ್ತಲ್ಲಿ ಪಟ್ಟಿ ಇಟ್ಕೊಂಡು ಬದುಕಿರೋ ಅಷ್ಟು ದಿನ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಸ್ನಾನ ಮಾಡಿಸಲ್ಲ, ವ್ಯಾಕ್ಸಿನ್ ಮಾಡಿಸಲ್ಲ, ಮಿಕ್ಕಿರೋ ಊಟ ಹಾಕ್ಬಿಟ್ಟು ಪುಣ್ಯ ಕಟ್ಕೊಳಕ್ಕೆ ಹೋದಾಗ ನೀವು ಊಟ ಹಾಕೋದು ನಿಲ್ಸಿದ ದಿನ ಯಾವುದೇ ಇಶ್ಯೂ ಇರ್ಬೋದು, ನಿಮ್ಗೆ ಹಬ್ಬ, ನಿಮ್ಮ ಮನೇಲಿ ಫಂಕ್ಷನ್ನು, ನಿಮ್ಮ ಆಫೀಸಲ್ಲಿ ಏನಾಯಿತು, ನಿಮ್ಮ ಮನೇಲಿ ಸಾವೇ ಆಯಿತು, ನೀವು ಬರಲಿಲ್ಲ, ಅವತ್ತು ಝೊಮ್ಯಾಟೊ ಹುಡುಗನ ಕಚ್ಬಿಡುತ್ತೆ. ಸ್ಕೂಲ್ ಹುಡುಗ ಕ್ಯಾರಿಯರ್ ತೊಗೊಂಡು ಹೋಗ್ತಿರೋ ಅನ್ನೋ ವಾಸನೆ. ಯಾಕೆಂದರೆ ದಿನ ಕ್ಯಾರಿಯರ್ ಬರ್ದೋದು ನೀವು ಊಟ ಹಾಕ್ತಾಯಿದ್ರಿ, ಕವರಲ್ಲಿ ತರ್ತಿದ್ರಿ, ಊಟ ಹಾಕ್ತಾಯಿದ್ರಿ. ಸುಮ್ಮನೆ ಏನೋ ನನ್ನ ತೆವಲಿಗೋಸ್ಕರ ಇವೆಲ್ಲ ಮಾಡೋದಕ್ಕೆ ನಾವು ಮಾಡದೇ ಇದ್ರೆ ನಿಯತ್ತಾಗಿ ಮಾಡಬೇಕು. ಒಂದು ನಾಯಿಗೆ ಊಟ ಹಾಕಿ ಸಾಕು, 100ಕ್ಕೆ ಹಾಕ್ಬೇಡಿ. ನಿಜ 100% ಅದೊಂದು ನಾಯಿ ಕೊಡಿ ಸರ್. ನಿಜ 100 ನಾಯಿಗೆ ಚೂರು ಹಾಕ್ಬಿಟ್ಟು ಏನು ಸರ್ ಇಲ್ಲ ಹಾಕಕ್ಕೆ ಹೋಗ್ಬೇಡ. ಆನ್ ದ್ಯಾಟ್ ನೋಟ್, ಹೌಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? Very nice. In fact, I have had several podcasts, but today I don't know why I spoke a lot what I've never spoken. You asked me questions people who have never asked. ಅಯ್ಯೋ ಗೊತ್ತಿದ್ದ ನೋಡಿ, ಇನ್ನೋಸೆನ್ಸ್ ಇಸ್ ಅ ಬ್ಲೆಸ್ ಅಂತ. ಗೊತ್ತಿಲ್ಲದೆ ಇದ್ದಾಗ, ಏನು ಗೊತ್ತಿಲ್ಲದೆ ಇದ್ದಾಗ you get to the right path instead of knowing ಸ್ವಲ್ಪ ಗೊತ್ತಿದ್ದು. Like say you didn't have a dog, so today we concentrated completely on people who are xenophobic. ಯಾವ ರೀತಿ ಭಯ, ಏನು ಮಾಡ್ಬೇಕು ಏನು ಮಾಡಬಾರ್ದು, ಡೋಂಟ್ಸ್ ವಾಸ್ ಮೋರ್ ದೆನ್ ಡೂಸ್. ಅದೇ ನಿಮ್ಮಲ್ಲಿ ನಾಯಿ ಇತ್ತು ಅಂದರೆ ನೀವು ಹಳೆ ಫಸ್ಟ್ ಇದ್ದಿದ್ದು ಒಂದು ಡಾಗು, ಅದಾದ್ಮೇಲೆ ಸೆಕೆಂಡ್ ಇದ್ದ ಡಾಗು, ಅದ್ರ ಬಗ್ಗೆ ಸೆಲ್ಫ್ ಸೆಂಟರ್ಡ್ ಆಗಿ ಅದನ್ನೇ ಮಾತಾಡ್ಕೊಂಡು ಹೊರಟೋಗ್ತಿದ್ವಿ ನಾವು. ಪೆಟ್ ಓನರ್ಸ್ ಆಲ್ರೆಡಿ ದೇ ಓನ್ ಅ ಪೆಟ್, ಅವ್ರಿಗೆ ಗೊತ್ತಾಗಿರೋದು. ಬಟ್ ಈಗ ಭಯ ಇರೋರಿಗೆ ಏನು ಮಾಡಬೇಕು, ಎತ್ತ ಮಾಡಬೇಕು, ಯಾವ ರೀತಿ ಮಾಡಬೇಕು, ತರೋರು ಏನು ಮಾಡಬೇಕು, ತಂದಿರೋರು ಏನು ಮಾಡಬೇಕು, ಅದ್ರ ಬಗ್ಗೆ ಗಮನ ಕೊಟ್ವಿ. ಸೊ ಲಾಟ್ ಆಫ್ ಪೀಪಲ್ ಟೆಲ್, ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನೀವು ಆಲ್ರೆಡಿ 3,000 ನಾಯಿ ಟ್ರೈನ್ ಮಾಡಿದ್ದೀರಾ. ಎಸ್, Dr. Amrut is given a PhD because he has understood what he shouldn't be doing with 3,000 dogs. Yeah. What he should be doing. We don't know, because the next dog is 3,001 dog, which is not one among the 3,000 dogs. Absolutely. So dog guru, ಆ ಗುರು ನನಗೆ ಬಂದು ಇನ್ನೊಂದು ಹೇಳ್ಕೊಡ್ತಾನೆ ಅಥವಾ ಹೇಳ್ಕೊಡ್ತಾಳೆ. Yeah. New learning. That's an enlightening to me as well. Starting ಅಲ್ಲಿ ಬಂದಾಗ ನಾನು ಡಾಗ್ ಗುರು ಅಂತ ಅಂದರೆ I did prepare so many questions. In fact, I didn't got an opportunity to open my mobile phone as usual. I tried my best. ಒಂದು ಕ್ವೆಶ್ಚನ್ ಆದರೂ ನಾನು ಬರ್ಕೊಂಡಿದ್ರಲ್ಲಿ ಒಂದಾರು ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಐ ಥಿಂಕ್ ಐ ಆಲ್ವೇಸ್ ಸೇ ದಿಸ್ ಇನ್ ಪ್ರತಿ ಶೋನಲ್ಲಿ ಕೂಡ ಹೇಳ್ತೀನಿ ನಾನು, ಇಟ್ ಈಸ್ ನಾಟ್ ಎನ್ ಇಂಟರ್ವ್ಯೂ, ಇಟ್ ಈಸ್ ಜಸ್ಟ್ ಅ ಪಾಡ್ಕಾಸ್ಟ್ ಅಂತಂದರೆ ಇಟ್ ಈಸ್ ಅ ಕಾನ್ವರ್ಸೇಷನ್ ಅಂತ. ಸೊ ಅವಾಗ ಮಾಡಿದಾಗ್ಲೇ ಗೊತ್ತಿಲ್ಲದಿರೋಂಥ ವಿಷಯಗಳು ಎಷ್ಟೊಂದು ನನಗೆ ಬರುತ್ತೆ. ಆ್ಯಕ್ಚುಲಿ ನಾನೊಬ್ಬ ಆವಿಡ್ ಲಿಸ್ನರಾಗಿ ನಾನು ಕೇಳಿದಾಗ, ಸೊ ನನಗೆ ನನ್ನ ಜನನು ಅದೇ ಕೇಳೋವಂಥದ್ದು ಅಂತ, ಅವ್ರಿಗೂ ಕೂಡ ಅದೇ ರೀತಿ ಉತ್ತರಗಳು ಸಿಗುತ್ತೆ ಅಂತ. ಐ ವಾಂಟ್ ಟು ಆ್ಯಡ್ ಟು ದ್ಯಾಟ್. ತುಂಬ ಜನಕ್ಕೆ ಅನಿಸುತ್ತೆ ದಟ್ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಅವ್ರ ಮಧ್ಯದಲ್ಲಿ ಮಾತಾಡ್ತಾರೆ ಅಂತ. ತಾವು ಹೇಳ್ದಂಗೆ ಇಟ್ ಇಸ್ ಅ ಕಾನ್ವರ್ಸೇಷನ್, ಆ್ಯಂಡ್ ತಾವು ಮಾತಾಡ್ತಿರೋದು ವ್ಯೂವರ್ಸ್ ಪರವಾಗಿ. ಇಲ್ಲದೇ ಇದ್ದರೆ ನಾನು ಏನು ಬರ್ಕೊಂಡೋ ಓದ್ಕೊಂಡೋ ಹೇಳಬೇಕು ಅಂತ ಬಂದಿದ್ನೋ ಅದನ್ನು ಮಾತ್ರ ಹೇಳಿ ಹೊಟ್ಟೋಗ್ತೀನಿ. ಇವತ್ತಿನ ವಿಚಾರದಲ್ಲಿ
ಸ್ವಲ್ಪ ಆದ್ರೂ ವಿ ಹ್ಯಾವ್ ಕವರ್ಡ್ ಸೋ ಮೆನಿ ಆಸ್ಪೆಕ್ಟ್ಸ್. ಸ್ನಿಫರ್ ಡಾಗ್ಸಿಂದ, ಬಾಂಬಿಂದ, ಕಾರ್ಡಿಂದ, ಟ್ರ್ಯಾಕರಿಂದ, ಜಾತಿಗಳಿಂದ, ಹಸ್ಕಿಯಿಂದ, ಬೀಗಳಿಂದ ಎಷ್ಟು ಕವರ್ ಆಯಿತು ಬಿಕಾಸ್ ನೀವು ಮಾತಾಡಿದ್ರಿಂದ. ತಾವು ಮಧ್ಯ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾನು ಹೇಳಿದ್ದೇನು ಸಮ್ ಗಾದೆ ಇದೆ ಅಥವಾ ಆ ಥರ ಹೇಳ್ಕೊಂಡಿದ್ದು ಮುಗಿಸಿ ಕೇಳೋರು ಕೇಳಿಸ್ಕೊಂಡೆ ಇವರೆಲ್ಲ ಪಾಡ್ಕಾಸ್ಟಲ್ಲಿ ಅದೇ ಮಾತಾಡ್ತಿರ್ತಾರೆ. ಎಲ್ಲ ಪಾಡ್ಕಾಸ್ಟಲ್ಲಿ ದ ಸ್ಪೀಕರ್ ಮೇ ಬಿ ದ ಪರ್ಸನ್ ಬಟ್ ದ ಆ್ಯಂಕರ್ ಇಸ್ ಡಿಫ್ರೆಂಟ್. ಸೊ ಆ್ಯಂಕರಿನ ಯೋಚನೆ ಅವರ ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಆ ಬರೋ ಪ್ರಶ್ನೆಗಳಿಗೆ ಎಷ್ಟೋ ಜನದ ಪ್ರಶ್ನೆ ಅನ್ನೋದಕ್ಕೊಂದು ಮಾತು ಹೇಳ್ತೀನಿ, ನೀವು ಕೇಳೋ ಪ್ರಶ್ನೆಗೆ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಇದು ನಾನು ಕೇಳಿರೋ ಕತೆ ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ, ಬಟ್ ಐ ಬಿಲೀವ್ ಇನ್ ದ ಸ್ಟೋರಿ. ಪ್ರಶ್ನೆಯಿಂದ ಒಬ್ಬ ಮನುಷ್ಯ ಸೂಪರ್ ಸ್ಟಾರ್ ಆದ. ಆ ಜನದ ಪ್ರಶ್ನೆ ಬರ್ಲಾಕ ತಾವು ಕೇಳ್ತಾ ಇದ್ದೀರಾ. ಒಂದು ಸತಿ ನಾನು ಹೇಳ್ದಂಗೆ ಕೇಳಿರೋ ಸ್ಟೋರಿ, ಫಿಲಮ್ದೊಂದು ಏನೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಏನೋ ಒಂದು ಮೀಟಿಂಗ್ ನಡೀತಿರುತ್ತೆ, ಇವತ್ತಿಗೊಂದು 30-40 ವರ್ಷದ ಹಿಂದೆ ಇನ್ ಕತೆ. ಸೊ ಅದರಲ್ಲಿ ಒಬ್ಬ ತುಂಬ ದೊಡ್ಡ ಡೈರೆಕ್ಟರ್ ಕೇಳ್ತಾರೆ, ಏನಾದ್ರು ಡೌಟ್ಸ್ ಇದೆಯಾ ಅಂತ ಎಲ್ಲ ಅದರ ಬಗ್ಗೆ ಹೇಳಿ. ಒಬ್ಬ ವ್ಯಕ್ತಿ ಕೈ ಎತ್ತಿ, ಸರ್ ಆ್ಯಕ್ಟಿಂಗು ಬರದೇ ಇರೋನು ಸ್ಟಾರ್ ಆಗೋಕ್ಕೆ ಹೇಗೆ, ಹೌ ಟು ಬಿಕಮ್ ಅ ಸ್ಟಾರ್ ವಿತೌಟ್ ನೋಯಿಂಗ್ ಆ್ಯಕ್ಟಿಂಗ್ ಅಂತ. ಆ್ಯಕ್ಟಿಂಗೇ ಬರದೇ ಇರೋನು ಸ್ಟಾರ್ ಆಗ್ತಾನೆ, ಕೂತ್ಕೊಳ್ಳಪ್ಪ ಸುಮ್ಮನೆ ಇಂಥ ಪ್ರಶ್ನೆ ಎಲ್ಲ ಕೇಳ್ತೀರಾ ಅಂತ. ಹೊರಟು ಮನೆ ಕಾರಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಅನಿಸ್ತಂತೆ, ಆ್ಯಕ್ಟಿಂಗ್ ಬರದೇ ಇರೋನು ಸ್ಟಾರ್ ಆಗೋಕ್ಕಾಗಲ್ವಾ, ಆಗ್ಬೋದಲ್ವಾ, ಆಗೋಕ್ಕಾಗತ್ತಾ ಇಲ್ವಾ, ಅವ್ರು ಯಾರು ಪ್ರಶ್ನೆ ಕೇಳಿದವ್ರು ಕರ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಮತ್ತೆ ಐ ಆಮ್ ರಿಪೀಟಿಂಗ್, ನಾನು ಕೇಳಿರೋ ಕತೆ, ಐ ಬಿಲೀವ್ಡ್ ಇನ್ ದ ಸ್ಟೋರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಅವ್ರನ್ನ ಹುಡುಕಿ ನೆಕ್ಸ್ಟ್ ಡೇ ಕರ್ಕೊಂಬಂದ್ರಂತೆ. ಏನಪ್ಪ ನಿಂಗೆ ಆ್ಯಕ್ಟಿಂಗ್ ಬರದೆ ನೀನು ಸ್ಟಾರ್ ಆಗಿಬಿಡ್ತೀಯಾ? ಸರ್ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಬಟ್ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇದೆ. ಆ್ಯಕ್ಟಿಂಗೇ ಬರದೆ ಸ್ಟಾರ್ ಆಗಿ ನಿನ್ನ ಹತ್ರ ಏನಿದೆ ಅನ್ನೋದು. ಸರ್ ಸ್ಪೀಡು ಸ್ಟೈಲು ಅಂದ್ರಂಥ ವ್ಯಕ್ತಿ. ದಟ್ ಸೂಪರ್ ಸ್ಟಾರ್ ಟರ್ನ್ಡ್ ಔಟ್ ಟು ಬಿ ನನ್ ಅದರ್ ದೆನ್ ರಜನಿಕಾಂತ್. And I think it was Mr. Balchandar who asked the question. Yeah. So ಪ್ರಶ್ನೆ ವ್ಯೂವರ್ಸು ಕಮೆಂಟ್ಸಲ್ಲಿ ಹಾಕಬಹುದು, ಆ ರೀತಿ ಅದನ್ನು ಅವರವರ ಪ್ರಶ್ನೆ ಅವ್ರವ್ರು ಹಾಕ್ಬೋದು. ಬಟ್ ಅವರೆಲ್ಲರ ಪರವಾಗಿ ತಾವು ಹೋಸ್ಟ್ ಮಾಡಿ, ತಾವು ನಮ್ಮನ್ನು ಕರೆಸಿ ಕೂರಿಸಿ ಇದರಿಂದ ಎಷ್ಟೋ ಜನಕ್ಕೆ ಸಹಾಯ ಆಗಲಿ ಅಂತ ಒಂದು ಉದ್ದೇಶದಲ್ಲಿ ಮಾಡಿದಾಗ ತಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸರ್ ನಾವು ಗೋಡೆಗೆ ಮಾತಾಡ್ದಂಗೆ ಆಗೋಗುತ್ತೆ. ನಂಗೆ ಏನು ಬೇಕೋ ಅಷ್ಟು ಮಾತ್ರ ಹೇಳಿ ದೊಡ್ಡೋಗ್ತೀನಿ. ಸೊ ತಾವು ಕೇಳಿರೋದು ಇಟ್ ವಾಸ್ ವೆರಿ ಯೂಸ್ಫುಲ್. ಥ್ಯಾಂಕ್ ಯು. ಆ್ಯಂಡ್ ಆಲ್ ಯೋರ್ ಪಾಡ್ಕಾಸ್ಟ್ ಇಟ್ಸ್ ಇಂಟ್ರಾಕ್ಷನ್ ಇದ್ದಾಗಲೇ ಮಾತುಕತೆ ಆಗುತ್ತೆ, ಇಲ್ಲದೇ ಇದ್ರೆ ಬರೀ ಹೇಳಿಕೆ ಆಗೋಗುತ್ತೆ ಸರ್, ಮಾತಾಗೋದು. ಐ ಆಮ್ ಸೋ ಗ್ಲ್ಯಾಡ್ ದಟ್ ಯು ಆನ್ಸರ್ಡ್ ಆನ್ ಮೈ ಬಿಹಾಫ್ ಟು ಆಲ್ ದ ಪೀಪಲ್ಗೆ ಅಂತ ಹೇಳಿದ್ರಿಂದ ನಾನೇ ಒಂಥರ ಹೇಳಿದ್ರೆ ಬ್ಲೋಯಿಂಗ್ ಮೈ ಓನ್ ಟ್ರಂಪೆಟ್ ಥರ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ದಟ್ ನಾನು ಎವ್ರಿ ಪಾಡ್ಕಾಸ್ಟಲ್ಲಿ ಕೂಡ ಅದನ್ನೇ ಐ ಟ್ರೈ ಟು ಸೇ ದಟ್ ಆ್ಯಂಡ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ಮೈ ಶೋ. ಸೊ ಆನ್ ದ್ಯಾಟ್ ನೋಟ್ ಇದೇ ರೀತಿ ಒಳ್ಳೆ ಕೆಲಸನ ಮಾಡ್ತಾರೆ. ಆ್ಯಂಡ್ ನಿಮ್ಮಿಂದ ಆ ಒಂದು ಮುಗ್ಧ ಪ್ರಾಣಿಗೆ ಅಂದರೆ ಮುಗ್ಧ ಒಂದು ಅಷ್ಟು ಒಳ್ಳೇದಾಗ್ತಿದೆಯಲ್ಲ, ಸೊ ಅದು ಒಳ್ಳೆಯದಾಗಲಿ. ಆನ್ ದ್ಯಾಟ್ ನೋಟ್ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಕ್ಯಾಮ್ರಾ ಹಿಂದೆ ಇರುವಂಥ ಶ್ರೇಯಸ್ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಕ್ರಾಸ್ವೈಡ್ ಸ್ಟುಡಿಯೋಸ್ಗೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟು, ಅವ್ರ ಜೊತೆ ಮಾತುಕತೆ ನಡೆಯುತ್ತೆ. ಸೊ ಏನೇ ನೆಗೆಟಿವ್ ಕಮೆಂಟ್ಸ್ ಇದ್ರೂ ಕೂಡ ನೀವಿದ್ರೂ ನಿಮ್ಮ ಅನಾನಿಮಸ್ ಪ್ರೊಫೈಲಿಂದ ಹಾಕಬೇಡಿ, ಒರಿಜಿನಲ್ ಪ್ರೊಫೈಲಿಂದ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ಥ್ಯಾಂಕ್ ಯು ಸರ್. ನಮ್ಮ ಸ್ಟೈಲಲ್ಲಿ 3, 2, 1 ಅಂತ ಹೇಳ್ತೀನಿ. ನಮಸ್ಕಾರ ಗುರು ಅಂತ ಹೇಳಿದೆ ಎಂಡ್ ಮಾಡೋಣ ಸರ್. ಆನ್ ದ ಗೋ 3, 2, 1. ನಮಸ್ಕಾರ ಗುರು.